ಶ್ರೀಗುರುಭ್ಯೋ ನಮಃ. ಶ್ರೀಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿ ಅಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸತ್ವಾದಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ಧಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೆ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಯುಗಾದಿಯ ಅಮಾವಾಸ್ಯೆ. ಯುಗಾದಿಯ ಅಮಾವಾಸ್ಯೆ ದಿವಸ ನಾವು ಕೃಷ್ಣನ ಚರಿತ್ರೆ ಮತ್ತು ಉಪದೇಶ ಅದು ಎರಡೂ ಒಟ್ಟಿಗೆ ಇದೆ ನೋಡಿ. ರುಕ್ಮಿಣೀಶ ವಿಜಯ ಕೃಷ್ಣನ ಚರಿತ್ರೆಯನ್ನು ಗುರುಮುಖಾಂತರ ನಮಗೆ ನಿರೂಪಣೆ ಮಾಡಿದರೆ, ಭಗವದ್ಗೀತೆ ಕೃಷ್ಣನ ಉಪದೇಶವನ್ನು ತಿಳಿಸಿಕೊಡ್ತಾ ಇದೆ. ನಿನ್ನೆ ದಿವಸ ನೋಡಿದಂತೆ ಸಮಸ್ತ ಶಾಸ್ತ್ರದ ಸಾರ ಅದು ಭಗವದ್ಗೀತೆ ಹಾಗೆ ಅಂತ. ಅದರಲ್ಲಿ ಪರಮಾತ್ಮ ಮುಖ್ಯವಾಗಿ ನಮಗೆ ತಿಳಿಸಿರೋದು, ನಿನ್ನ ವಿಹಿತವಾದ ಕರ್ಮವನ್ನು ಮಾಡು, ನಿನ್ನ ವಿಹಿತ ಕರ್ಮವನ್ನು ಮಾಡು. ವಿಹಿತ ಕರ್ಮ ಅಂದರೆ ಏನು? ವಿಹಿತ ಕರ್ಮ ಅಂದರೆ ಶಾಸ್ತ್ರದಲ್ಲಿ ನಮಗೆ ಏನು ಮಾಡು ಅಂತ ಹೇಳಿದ್ದಾರೆ ಅಷ್ಟೇ ಮಾಡಬೇಕು ನಾವು. ಶಾಸ್ತ್ರದಲ್ಲಿ ಮಾಡು ಅಂತ ಹೇಳಿದ್ದನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಮಾಡಬೇಡ ಅಂತ ಹೇಳಿದ್ದನ್ನು ಮಾಡುವ ಅಧಿಕಾರ ನಮಗೆ ಇಲ್ಲ. ಶಾಸ್ತ್ರದಲ್ಲಿ ಮಾಡು ಅಂತ ಹೇಳಿದ್ದನ್ನು ಅಷ್ಟೇ ಮಾಡಬೇಕು. ಯಾಕೆ ಈ ರೀತಿಯಾಗಿ ಯಾಕೆ ಮಾಡಬೇಕು ಹಾಗೆಂದರೆ, ನಿನ್ನೆ ದಿವಸ ಪರಮಾತ್ಮ ತಿಳಿಸಿದಂತೆ ಜನ್ಮಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಹಾಗೆ ಅಂತ ತಿಳಿಸಿದಂತೆ, ನಮ್ಮ ಜೀವನದ ಮುಖ್ಯ ಗುರಿ ಪರಮಾತ್ಮನನ್ನು ಹೊಂದೋದು. ಪರಮಾತ್ಮನ ಹೊಂದೋದೇ ನಮ್ಮ ಜೀವನದ ಮುಖ್ಯ ಗುರಿ. ಅದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡು ಅಂತ ಹೇಳ್ತಾನೆ? ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮಾಡು, ಶಾಸ್ತ್ರದಲ್ಲಿ ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಬೇಡ ಹಾಗೆ ಅಂತ. ಏನು ಮಾಡಬೇಕು? ಶಾಸ್ತ್ರದಲ್ಲಿ ಏನು ಮಾಡು ಅಂತ ಹೇಳಿದ್ದಾರೆ ಬ್ರಾಹ್ಮಣರಿಗೆ? 6 ಕರ್ಮ ಹೇಳಿದ್ದಾರೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಹಾಗೆ ಅಂತ 6 ಕರ್ಮವನ್ನು ಮಾಡು ಅಂತ ಹೇಳಿದ್ದಾರೆ. ಇಡೀ ವರ್ಷ ಪೂರ್ತಿ ನಾವು ಚೈತ್ರ, ಹೋದ ವರ್ಷ ಈ ವರ್ಷನೇ ಕೊನೆಯ ದಿವಸ ಇವತ್ತು, ಚೈತ್ರದಿಂದ ಫಾಲ್ಗುಣ ತನಕ ನಾವೇನು ಕರ್ಮಗಳನ್ನು, ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡಿದ್ದೀವಿ ಅದೆಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ಆ ರೀತಿಯಾಗಿ ಅರ್ಪಣಾ ಬುದ್ಧಿಯಿಂದ ಕರ್ಮವನ್ನು ಮಾಡು, ಫಲಾಪೇಕ್ಷೆ ಇಲ್ಲದೆ ನಾನು ಹೇಳಿದ ಕರ್ಮವನ್ನು ಮಾಡು. ಅದರಿಂದ ಏನು ಸಿಗ್ತದೆ ನಮಗೆ? ಕೃಷ್ಣನ ಚರಿತ್ರೆಯನ್ನು ಕೇಳುವ ಒಂದು ಭಾಗ್ಯ ಸಿಗ್ತದೆ ನೋಡಿ. ನಮ್ಮೆಲ್ಲರ ಸೌಭಾಗ್ಯ ಇವತ್ತು ನಾವು ಮಾಡಿದ ಕರ್ಮ ದೇವರಿಗೆ ಮುಟ್ಟಿದೆ ಅಲ್ಲ. ಮಾನದಂಡ ಯಾವುದು? ನಾವು ಮಾಡಿದ ಕರ್ಮ ಅದು ಪರಮಾತ್ಮ ಪ್ರಸನ್ನನಾಗಿದ್ದಾನೆ, ಪರಮಾತ್ಮ ಸಂತುಷ್ಟನಾಗಿದ್ದಾನೆ. ಅರ್ಥ ಮಾಡಿಕೊಳ್ಳೋದು ಹೇಗೆ ಹಾಗೆಂದರೆ, ನಮಗೆ ಜ್ಞಾನ ಭಕ್ತಿ ಬೆಳೀತಾ ಇದೆಯಾ ಅಂತ ನೋಡಬೇಕಂತೆ. ಅದೇ ಮೆಷರ್ಮೆಂಟ್.
ಅದೇ ಮೆಷರ್ಮೆಂಟ್. ಹಿಂದಿನ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪನಾದರೂ ಜ್ಞಾನ, ಯಾರ ವಿಷಯವಾದ ಜ್ಞಾನ? ಪರಮಾತ್ಮನ ವಿಷಯವಾದ ಜ್ಞಾನ, ಲೌಕಿಕ ಜ್ಞಾನ ಅಲ್ಲ, ಪರಮಾತ್ಮನ ವಿಷಯವಾದ ಜ್ಞಾನ ಬೆಳೆದಿರಬೇಕು. ಜ್ಞಾನ ಬೆಳೆದರೆ ಭಕ್ತಿಯು ಬೆಳೆಯುತ್ತದೆ. ದೇವರ ಜ್ಞಾನ ಬೆಳೆದಷ್ಟು ಭಕ್ತಿಯು ಬೆಳೀತದೆ. ಅದು ಹೆಂಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬರುತ್ತದೆ. ದೇವರ ಜ್ಞಾನ ಬೆಳೆದರೆ ಭಕ್ತಿ ಹೆಂಗರಿ ಬೆಳೀತದೆ? ಪ್ರವಚನ ಕೇಳ್ತೀವಿ, ಕೃಷ್ಣನ ಮಹಿಮೆ ಗೊತ್ತಾಗ್ತದೆ. ಭಕ್ತಿ ಅಂದರೆ ಏನು? ಪ್ರೀತಿ. ಭಕ್ತಿ ಅಂದರೆ ಏನು? ಪ್ರೀತಿ, ಸ್ನೇಹ. ಉದಾಹರಣೆಗೆ ಜ್ಞಾನ ಬಂದರೆ ಅದರ ಮಹತ್ವ ಗೊತ್ತಾದರೆ ನಾವು ಅದನ್ನು ಟ್ರೀಟ್ ಮಾಡುವ ರೀತಿ ನೀತಿನೇ ಬೇರೆ ನೋಡಿ. ಉದಾಹರಣೆಗೆ ರೋಡಲ್ಲಿ ನಡೀತಾ ಇದ್ದೀವಿ, ರಸ್ತೆಯಲ್ಲಿ ನಡೆದು ಹೋದಾಗ ಒಂದು 500 ರೂಪಾಯಿ ನೋಟ್ ಸಿಕ್ತು, ಪಕ್ಕದಲ್ಲೇ ಒಂದು ಖಾಲಿ ಪೇಪರ್ ಸಿಕ್ತು. ಒಂದು ಖಾಲಿ ಪೇಪರು, ಪಕ್ಕದಲ್ಲಿ ಒಂದು 500 ರೂಪಾಯಿ ನೋಟ್. ನಾವೇನು ಮಾಡ್ತೀವಿ? 500 ರೂಪಾಯಿ ನೋಟನ್ನು ತೆಗಿತೀವಿ, ಖಾಲಿ ಪೇಪರ್ನ ಅಲ್ಲೇ ಇಟ್ಟು, ಅದು ಕಸ ಅಂತ ಗೊತ್ತು ನಮಗೆ. 500 ರೂಪಾಯಿ ನೋಟ್ ಯಾಕೆ ಗೊತ್ತಾಯಿತು ನಮಗೆ? ಅದರ ಮಹತ್ವ ಗೊತ್ತಿದೆ ನಮಗೆ, ಅದರಿಂದ ಅದನ್ನು ನಾವು ತೆಗಿತೀವಿ, ಹೌದಲ್ಲ? ಅದರಿಂದ ಒಂದು ಪದಾರ್ಥದ ಮಹಿಮೆ ನಮಗೆ ಗೊತ್ತಾದರೆ ಅದನ್ನು ನಾವು ಪ್ರೀತಿಸ್ತೀವಿ. ಇನ್ನೊಂದು ಉದಾಹರಣೆ ನೋಡುವುದಾದರೆ ಕಲ್ಲು. ಎಷ್ಟು ಕಲ್ಲುಗಳು ರೋಡಲ್ಲಿ ಬಿದ್ದಿದೆ, ಆದರೆ ಒಂದು ವಜ್ರದ ಕಲ್ಲು ಅದನ್ನೆಲ್ಲಿ ಇಡ್ತೀವಿ? ಒಂದು ಬೀರೋ ಖರೀದಿ ಮಾಡಿ ಲಾಕರಲ್ಲಿ ಇಟ್ಟು ಅದನ್ನು ಲಾಕ್ ಮಾಡಿ ಜೋಪಾನವಾಗಿ ಇಡ್ತೀವಿ. ಯಾಕೆ? ಒಳ್ಳೆ ಮಹತ್ತರವಾದದ್ದು, ಬೆಳೆ ಬಾಳತಕ್ಕದ್ದು ಹಾಗೆ ಅಂತ. ಈ ರೀತಿಯಾಗಿ ಅದು ಕಲ್ಲೇ, ರೋಡಲ್ಲಿ ಬಿದ್ದರೆ ಅದು ಕಲ್ಲೇ, ಬೀರೋ ಒಳಗೆ ಇಟ್ಟಿರೋದು ಕಲ್ಲೇ. ಅದರ ಮಹಿಮೆ ನಮಗೆ ಗೊತ್ತಿದೆ, ಇದು ಬೆಳೆ ಬಾಳುವ ಕಲ್ಲು ಅಂತ ಗೊತ್ತಿದೆ. ಇದಕ್ಕೆ ಯಾರು ದುಡ್ಡು ಕೊಡೋದಿಲ್ಲ, ಅದರಿಂದ ಬೀದಿಯಲ್ಲೇ ಬಿಟ್ಬಿಟ್ಟಿರ್ತೀವಿ ಅಷ್ಟು. ಸೊ ಅದರಿಂದ ಮಹತ್ವ ಗೊತ್ತಾದರೆ ನಾವೇನು ಮಾಡ್ತೀವಿ? ಅದನ್ನು ಹೆಚ್ಚು ಪ್ರೀತಿಸ್ತೀವಿ, ಹೌದಲ್ಲ? ಮಹತ್ವ ಗೊತ್ತಿಲ್ಲ ಹಾಗೆಂದರೆ ಬಿಟ್ಟು ಬಿಡ್ತೀವಿ. ಒಂದು ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ರೋಡಲ್ಲಿ ಬಿದ್ದಿರುವ ಕಲ್ಲು ಒಂದೇ, ರತ್ನದ ಕಲ್ಲು ಒಂದೇ. ಏನಾದ್ರು ವ್ಯತ್ಯಾಸ ಗೊತ್ತಾಗ್ತದಾ? ಕೊಟ್ಟು ನೋಡಿ, ಎಸ್ದು ಬಿಟ್ಟು ಹೋಗ್ತಾರೆ ಅಷ್ಟೆ. ಯಾಕೆ? ಮಹತ್ವ ಗೊತ್ತಿಲ್ಲ ಅವರಿಗೆ. ಚೈಲ್ಡಿಶ್ ಅಂತ ಹೇಳಿಬಿಟ್ಟು, ಚೈಲ್ಡಿಶ್ ಆ್ಯಕ್ಟ್ ಅಂತ ಹೇಳಿಬಿಡ್ತೀವಿ ನಾವು. ಯಾಕೆ? ಮಹತ್ವ ಗೊತ್ತಿಲ್ಲ. ಯಾವುದರ ಮಹತ್ವ ಗೊತ್ತಿದೆ ಅದನ್ನು ನಾವು ಪ್ರೀತಿಸ್ತೀವಿ. ಇದು ನಮ್ಮ ಅನುಭವ ಸಿದ್ಧ ಇದು. ಅದರಿಂದ ನಾವು ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋದರೆ ಏನಾಗ್ತದೆ? ಪರಮಾತ್ಮನ ಕುರಿತಾದ ಮಹತ್ವ ನಮಗೆ ಬೆಳೀತದೆ. ಬೆಳೀಬೇಕು. ಬೆಳೆದಿಲ್ಲ ಅಂದರೆ ಏನರ್ಥ? ಬೆಳೆದಿಲ್ಲ ಅಂದರೆ ಏನರ್ಥ? ಕರ್ಮಗಳನ್ನು ಸರಿಯಾಗಿ ಕೃಷ್ಣಾರ್ಪಣ ಮಾಡಿಲ್ಲ ಅಂತ ಅರ್ಥ. ಸೊ ರಿವರ್ಸ್ ಚೆಕ್ ಮಾಡಬೇಕು. ಜ್ಞಾನ ಬೆಳೆದಿಲ್ಲ, ಭಕ್ತಿ ಬೆಳೆದಿಲ್ಲ ಹಾಗೆಂದರೆ ಏನು ಮಾಡಬೇಕು? ಚೆಕ್ ಮಾಡಬೇಕು, ಎಲ್ಲಿ ತಪ್ಪಾಯಿತು. ಔಷಧಿ ಆರೋಗ್ಯಕ್ಕಾಗಿ ತೆಗೆದುಕೊಳ್ತೀವಿ, ಕೆಲವೊಮ್ಮೆ ಕೆಲಸ ಮಾಡೋದಿಲ್ಲ, ಏನು ಮಾಡ್ತೀವಿ? ಡಾಕ್ಟರ್ ಹತ್ರ ಮತ್ತೆ ಹೋಗ್ತೀವಿ ನೋಡಿ. ಆ ರೀತಿಯಾಗಿ ಅವತಾರ ನಾವು ಮಾಡಿದ್ದುಂಟಾ? ಎಷ್ಟೋ ವರ್ಷಗಳಾಯಿತು ನಮಗೂ, ವರ್ಷ ಕರ್ಮ ಮಾಡ್ತಾ ಇದ್ದೀವಿ. ಹೋದ ವರ್ಷ ಮಾಡಿದ್ದಕ್ಕಿಂತ ಈ ವರ್ಷ ಕರ್ಮ ಸ್ವಲ್ಪ ಜಾಸ್ತಿ ಮಾಡಬೇಕು. ಯಾಕೆ? ಜ್ಞಾನ ಬಂದಿದೆಯೋ ಇಲ್ಲವೋ? ಇದು ಪರೀಕ್ಷೆ ಕಾಲ. ಅದಕ್ಕೆ ಯುಗಾದಿ ಸಮಯದಲ್ಲೇ ಎಲ್ಲರೂ ಪರೀಕ್ಷೆ ಇಡ್ತಾರೆ. ಯಾಕೆ ಹೇಳಿ? ಯುಗಾದಿ ಸಮಯ ಅಂದರೆ ಪರೀಕ್ಷೆ. ಯಾಕೆ? ಪರೀಕ್ಷಾ ಕಾಲ ಇದು. ನಾವು ಮಾಡಿದ ಕರ್ಮ ಅದು ಫಲ ಕೊಡ್ತಾ ಇದೆಯೋ ಇಲ್ಲವೋ ಪರೀಕ್ಷೆ ಮಾಡಿ ನೋಡಬೇಕು. ಅದು ಯುಗಾದಿಯ ಸಮಯ. ಅದು 1 ವರ್ಷ ಕಾಲ ಮುಗೀತು, 1 ವರ್ಷದ ಯಜ್ಞ ಮುಗೀತು. ಚೆಕ್ ಮಾಡಿ ನೋಡಬೇಕು. ಯಾರ ಹತ್ರ ಚೆಕ್ ಮಾಡೋದು? ಪರೀಕ್ಷೆ ಪೇಪರು ಗುರುಗಳ ಹತ್ರ ಹೋಗಿ ಕೊಟ್ಟುಬಿಟ್ರೆ ಗುರುಗಳು ಚೆಕ್ ಮಾಡಿಬಿಡ್ತಾರೆ, ಪಾಸು ಫೇಲ್ ಹೇಳ್ಬಿಡ್ತಾರೆ, ರಿಸಲ್ಟ್ ಬಂದುಬಿಡುತ್ತದೆ. ಇಲ್ಲಿ ನಾವು ಮಾಡಿದ ಕರ್ಮ ಯಾವ ಗುರುಗಳು ಹೇಳಿಕೊಡೋದಿಲ್ಲ, ದೇವರೇ ಮಾರ್ಕ್ ಕೊಡ್ತಾನೆ. ದೇವರೇ ಗುರುಗಳು, ವೇದವ್ಯಾಸರೇ ಗುರುಗಳು, ವೇದವ್ಯಾಸರೇ ವ್ಯಾಲ್ಯೂಯೇಷನ್ ಮಾಡೋದು. ಅದರಿಂದ ನೀವು ಹೆದರ್ಕೋಬೇಕಾಗಿಲ್ಲ. ನಾ ಮಾಡಿದ ಕರ್ಮ ಅಕಸ್ಮಾತ್ ರಿವ್ಯಾಲ್ಯೂಯೇಷನ್ ಮಾಡಬೇಕಾದ್ದು ಬಂದರೆ ಯೋಚನೆ ಮಾಡಬೇಡಿ. ಯಾಕೆ? ಕರೆಕ್ಷನ್ ಮಾಡುವವರು ವೇದವ್ಯಾಸರು. ನೀವು ಸರಿಯಾಗಿ ಕೃಷ್ಣಾರ್ಪಣ ಅಂತ ಬರೆದು ಪೇಪರನ್ನು ಸರಿಯಾಗಿ ಬರೆದು ಇನ್ವಿಜಿಲೇಟರ್ ಯಾರು ಇರ್ತಾರೋ ಅವ್ರ ಹತ್ರ ಕೊಡಬೇಕು. ಕೊಟ್ಟರೆ ಅದೇ ಕೃಷ್ಣಾರ್ಪಣ. ಎಕ್ಸಾಮ್ ಕೃಷ್ಣಾರ್ಪಣ ಅಂದರೆ ಅದೇ. ಪೇಪರ್ ಚೆನ್ನಾಗಿದೆ, ಆನ್ಸರ್ ಪೇಪರ್ ಚೆನ್ನಾಗಿದೆ ಅಂತ ಜೋಬಲ್ಲಿ ಹಾಕೊಂಡು ಬಂದುಬಿಟ್ರೆ ಆ ಥರ ಇದೆ ನಾವು ಮಾಡುವ ಕರ್ಮ. ಪೇಪರ್ ಚೆನ್ನಾಗಿದೆ, ತಿಕ್ಕಾಗಿದೆ ಅಂತ ತಂದುಬಿಟ್ರೆ ನಾಳೆ ಏನಾದ್ರು ಬರೆಯೋಕ್ಕೆ ಉಪಯೋಗ ಆಗ್ತದೆ ಅಂತ ಹಂಗೆ ಮಾಡಬಾರ್ದು. ಏನು ಮಾಡಬೇಕು? ಬರೆದ ಪೇಪರನ್ನು
ಹಾಂ, ಅಲ್ಲಿ ಯಾರು ಕೂತಿರ್ತಾರೋ ಅವರಿಗೆ ಕೊಡಬೇಕು. ಆಗ ಮಾತ್ರ ಬರೆದ ಎಕ್ಸಾಮ್ ಯೂಸ್ಫುಲ್, ಮೀನಿಂಗ್ಫುಲ್ ಆಗ್ತದೆ, ಅರ್ಥವತ್ತಾಗಿ ಇರುತ್ತದೆ. ಅದೇ ಥರ ನಾವು ಮಾಡಿದ ಕರ್ಮ ಏನು ಮಾಡಬೇಕು? ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಒಂದನೇದು ಇದು ಭಗವದ್ಗೀತೆಯಲ್ಲಿ ಹೇಳುವ ವಿಚಾರ. ಎರಡನೇದು, ಕೊಟ್ಟರೆ ಸಾಕ, ರಿಸಲ್ಟು ಬೇಕು. ಸೊ ಕೃಷ್ಣ ಏನು ಕೊಡಬೇಕು ನಮಗೆ? ವಾಪಸ್ ಜ್ಞಾನ ಕೊಡಬೇಕು. ಚೆಕ್ ಮಾಡಬೇಕು. ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಆದರೆ ಏನು ಮಾಡ್ತೀವಿ? ಚೆಕ್ ಮಾಡ್ತೀವಿ. ಸರಿಗೆ ಓದಿಲ್ಲ, ಮಕ್ಕಳನ್ನು ಒಳ್ಳೆ ಮಾತು ಹೇಳಿ ತಿದ್ದುತ್ತೀವಿ. ಟ್ಯೂಷನ್ ಕಳಿಸ್ಬೇಕೋ ಕಳಿಸ್ತೀವಿ. ಅದೇ ಥರ ಕರ್ಮ ಮಾರ್ಕ್ಸ್ ಕೊಟ್ಟಿಲ್ಲ, ಜ್ಞಾನ ಕೊಟ್ಟಿಲ್ಲ, ಏನಾರು ಮಾಡಿದ್ದು ಉಂಟಾ? ನಾ ಮಾಡಿದ ಕರ್ಮ ನನಗೆ ಜ್ಞಾನವನ್ನು ಕೊಡ್ತಾ ಇಲ್ಲ ಅಂತ ನಾವು ವ್ಯಾಲಿಡೇಟ್ ಮಾಡಿದ್ದು ಉಂಟಾ? ಕೃಷ್ಣ ಹೇಳ್ತಾ ಇದ್ದಾನೆ, ನೋಡಪ್ಪ ಮಾರ್ಕ್ಸ್ ಕಡಿಮೆ ಇದೆ, ಮಾರ್ಕ್ಸ್ ಕಡಿಮೆ ಇದೆ, ಇದು ಮುಂದಿನ ಸಲ ಓದ್ತೀವಿ, ಮುಂದಿನ ಸಲ ಮಾಡ್ತೀವಿ, ಮುಂದಿನ ಸಲ ಮಾಡ್ತೀವಿ. ಪೋಸ್ಟ್ಪೋನ್ ಮಾಡಿ 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 ಎಷ್ಟು ವರ್ಷಗಳು ಅಂತ ಕೇಳಬೇಡಿ, ಎಷ್ಟು ಜನ್ಮಗಳು ಅಂತ ಕೇಳಬೇಕು. ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಏನರ್ಥ? ಅನೇಕ ಜನ್ಮಗಳಲ್ಲಿ, ಅನೇಕ ವರ್ಷಗಳಲ್ಲಿ ಪಾಸ ಫೇಲಾ? ಹಾಂ, ಪಾಸಾ? ಪಾಸ್ ಅಂದರೆ ಇಲ್ಲಿ ಬರಬಾರ್ದಿತ್ತು. ಪಾಸಾದವರು ಎಲ್ಲಿ ಬರೋದಿಲ್ಲ? ಭೂಮಿಗೆ ಬರೋದಿಲ್ಲ. ಭೂಮಿಗೆ ಬಂದಿದ್ದೀವಿ ಅಂದರೆ ಏನರ್ಥ? ಮತ್ತೆ ಹುಟ್ಟಿದ್ದೀವಿ ಅಂದರೆ ಏನರ್ಥ? ಫೇಲ್ ಆಗಿದ್ದೀವಿ ಅಂತಲೇ ಅರ್ಥ. ಅದು ಇದೆ ನೋಡಿ, ಎಕ್ಸಾಮ್ ಹಾಗೇ ಇದೆ. ತ್ರೈಮಾಸಿಕ ಪರೀಕ್ಷಾ, ಷಾನ್ಮಾಸಿಕ ಪರೀಕ್ಷಾ, ವಾರ್ಷಿಕ ಪರೀಕ್ಷಾ, ಹೌದಲ್ಲೋ? ಅದೇ ಥರ ದೇವರ ಎಕ್ಸಾಮ್ ಇಡ್ತಾನೆ, ಯೂನಿಟ್ ಟೆಸ್ಟ್ ಇಡ್ತಾನೆ. 1 ತಿಂಗಳಾದ ಮೇಲೆ ಕರ್ಮ ಸಮರ್ಪಣೆ ಮಾಡಿ ನೋಡಬೇಕು, 1 ವರ್ಷ ಆದ ಮೇಲೆ ಸಮರ್ಪಣೆ ಮಾಡಿ ನೋಡಬೇಕು, ಜೀವನ ಕೊನೆಯಲ್ಲಿ ಸಾಯುವ ಕಾಲ ಬಂದಾಗ ಸಮರ್ಪಣೆ ಮಾಡಿ ನೋಡಬೇಕು. ಏನಾದರೂ ಎಫೆಕ್ಟ್ ಇದೆಯಾ? ಚೆನ್ನಾಗಿ ಬರೆದಿದ್ದೀನಿಯಾ? ಯಾರು ವಿಚಾರ ಮಾಡಬೇಕು? ಇದು ನಮಗೂ ದೇವರಿಗೆ ಇರುವ ವಿಚಾರ. ನಾನು ಹೆಂಡತಿ ಮಕ್ಕಳನ್ನು ನೋಡ್ಕೋತಾ ಕೂತಿದ್ದೆ, ಅದರಿಂದ ದೇವರೇ ಖಾಲಿ ಪೇಪರ್ ಕೊಟ್ಟೆ. ದೇವರು ಕೊಡ್ತಾನೆ, ಹೌದಾ? ಖಾಲಿ ಪೇಪರ್ ಕೊಟ್ಟಿಯಾ? ಮುಂದಿನ ಜನ್ಮದಲ್ಲಿ ನೋಡ್ಕೋತೀನಿ ಅಂತ ಹೇಳ್ತಾನೆ ಅಷ್ಟೆ. ಅಲ್ಲ, ದೇವ್ರ ಕಣ್ ತಪ್ಪಿಸಿ ನಾವು ಓಡೋಕ್ಕಾಗ್ತದ? ನಾನು ಬರೆಯೋದೇ ಇಲ್ಲ ರೀ, ಏನೇ ಆಗಲಿ ನಾನು ದೇವ್ರು ಹೇಳಿದಂಗೆ ಕೇಳೋದಿಲ್ಲ, ಮಾಡೋದಿಲ್ಲ, ವಿಹಿತ ಕರ್ಮ ಮಾಡೋದಿಲ್ಲ. ಅಲ್ಲ, ಎಲ್ಲಿ ಕಣ್ ತಪ್ಪಿಸಿ ಎಲ್ಲಿ ಓಡೋಗ್ತೀವಿ? ದೇವರು ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಅಂತಲೇ ಅಕ್ಯುಮುಲೇಟ್ ಆಗಿ 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 ನಮ್ಮ ಪಾಪಗಳು ಏನು ಮಾಡ್ತಾನೆ? 1 ಜನ್ಮ ಆದ ಮೇಲೆ ನಮ್ಮನ್ನು ಸ್ಪೆಷಲ್, ಅಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಇದು ಟ್ರೈನಿಂಗ್ ಸೆಂಟರ್ 1, ಸ್ಕೂಲ್ 1 ಇದು. ಸ್ಕೂಲ್ 2 ಇನ್ನೊಂದು ಬ್ರ್ಯಾಂಚ್ ಇದೆ, ದೇವ್ರದ್ದು ಇನ್ನೊಂದು ಬ್ರ್ಯಾಂಚ್ ಇದೆ. ಎಲ್ಲಿದೆ ಇನ್ನೊಂದು ಬ್ರ್ಯಾಂಚ್ ದೇವ್ರದ್ದು? ಎಲ್ಲಿದೆ? ಒಂದು ಭೂಮಿ ಆದರೆ ಇನ್ನೊಂದು ಸ್ಕೂಲ್ ಎಲ್ಲಿದೆ? ಯಮಲೋಕ, ನರಕಲೋಕ. ಅಲ್ಲಿ ಹೋಗಿ ಅಲ್ಲಿ ಸ್ಪೆಷಲ್ ಟೀಚರ್ ಇದ್ದಾರೆ. ಯಾರು ಅಲ್ಲಿ ಸ್ಪೆಷಲ್ ಟೀಚರ್? ಇಲ್ಲಿ ಗುರುಗಳು ಹೇಳಿದರೆ ನಾವು ಕೇಳುವವರಲ್ಲ, ಕೇಳಿದ್ದಿಲ್ಲ ಸೋಫಾರ್. ಅದಕ್ಕೆ ಏನು ಮಾಡ್ತಾನೆ ದೇವರು? ಹೌದಾ, ಕೇಳಲ್ವಾ? ಯೋಚನೆ ಮಾಡಬೇಡ, ನೀವು ಸ್ಕೂಲ್ 2 ಕಳಿಸ್ತೀನಿ ಅಂತ ನಂದು ಇನ್ನೊಂದು ಬ್ರ್ಯಾಂಚ್ ಇದೆ, ಯಮದೇವರು ಹೇಳ್ತಾರೆ, ಅವರು ಟ್ರೈನಿಂಗ್ ಕೊಡ್ತಾರೆ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ಕೈ ಮುಗಿದು ಬಿಡ್ತೀವಿ, ಸ್ವಾಮಿ ಮಾಡ್ತೀನಿ. ಎಲ್ಲರೂ ಕೈ ಮುಗಿಯುವವರೇ ಅಲ್ಲಿ ಹೋಗಿ ಮಾಡ್ತೀನಿ, ಏನು ಹೇಳ್ತೀಯ ಹಂಗೆ ಮಾಡ್ತೀನಿ, ಬಿಟ್ಬಿಡು ನನ್ನನ್ನು. ಆಯಿತು, ದೇವ್ರ ಕ್ಷಮೆ. ಎಷ್ಟು ಕರುಣೆ ನೋಡಿ ದೇವರಿಗೆ, ಎಷ್ಟು ಕರುಣೆ. ಆಯ್ತಪ್ಪ, ತಿದ್ಕೊಂಬ, ಮತ್ತೆ ಭೂಮಿಗೆ ಕಳಿಸ್ತಾನೆ. ತಿರ್ಗಾ ಬಂದೀವಿ, ಹುಟ್ಟುತ್ತೀವಿ. ತಾಯಿಯ ಹೊಟ್ಟೆಯಲ್ಲಿ ಇರುವ ತನಕ ಆ ಎಚ್ಚರ ಇರುತ್ತದೆ. ಹಿಂದಿನ ಜನ್ಮದಲ್ಲಿ ನಾನು ಹೀಗೆ ಮಾಡಿದ್ದೆ, ಯಮದೇವರು ಶಿಕ್ಷೆ ಕೊಟ್ಟಿದ್ದರು, ನಾನು ಸರಿಯಾಗಿ ನನ್ನನ್ನು ತಿದ್ಕೋಬೇಕು, ಇದೆಲ್ಲ ಎಚ್ಚರ ಮಾಡಿಕೊಂಡು ಸಾಕಾಯ್ತಪ್ಪ ಈ ತಾಯಿಯ ಗರ್ಭ ಹಾಗೆ ಅಂತ ಹೊರಗೆ ಬರ್ತಾನೆ. ಬಂದ ಕೂಡಲೇ ಮತ್ತೆ ಕಾನ್ವೆಂಟು, ಮತ್ತು ಸ್ಕೂಲು, ಕಾಲೇಜು, ಕೆಲಸ, ರಿಟೈರ್ಮೆಂಟು ಮುಗೀತು, ಬಂತು. ಏನು ಮಾಡಿದಂತೆ ಇದು ಸಾಧನೆ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಇದನ್ನೇ, ನಾನು ಹೇಳಿದ ಕೆಲಸವನ್ನು ಮಾಡು. ನಮ್ಮದು ಪ್ರಶ್ನೆ, ಯಾಕೆ ದೇವರು ಹೇಳಿದ ಕೆಲಸ ಮಾಡೋದಿಲ್ಲ? ಇದಕ್ಕೆ ಯಾರಾದ್ರು ಉತ್ತರ ಕೊಡಬೇಕು. ದೇವರು ಹೇಳಿದ ಕೆಲಸವನ್ನು ನಾವು ಯಾಕೆ ಮಾಡೋದಿಲ್ಲ? ಗೊತ್ತಿಲ್ಲವಾ? ಅದರ ಬೆಲೆ ಗೊತ್ತಿಲ್ಲವಾ? ಇಲ್ಲ, ಬೆಲೆ ಇಲ್ಲ, ಗೊತ್ತಿಲ್ಲ ಅಂತ ಹೇಳುವವರಲ್ಲ. ದೇವರು ಅಂದರೆ ನಮಸ್ಕಾರ ಆಗ್ತೀವಿ,
ಸ್ತೋತ್ರ ಮಾಡ್ತೀವಿ, ಹಾಡು ಹೇಳ್ತೀವಿ, ಆದರೂ ದೇವರು ಹೇಳಿದ ಕೆಲಸ ಮಾಡೋದಿಲ್ಲ. ತ್ರಿಕಾಲ ಸಂಧ್ಯಾ ವಂದನೆ, ದೇವರ ಪೂಜೆ, ಶಾಸ್ತ್ರ ಅಧ್ಯಯನ ಯಾಕೆ ಮಾಡೋದಿಲ್ಲ? ಈ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೋಬೇಕು. ಅಲ್ಲ, ಎಷ್ಟು ವರ್ಷ ಅಂತ ಕೇಳಬೇಡಿ, ಎಷ್ಟು ಜನ್ಮ ನಾನು ಹೀಗೆ ತಪ್ಪಿಸ್ಕೊಂಡು ಓಡೋಗ್ತಾ ಇರೋದು? ದೇವ್ರ ಕಣ್ಣು ತಪ್ಸೋಕ್ಕಾಗ್ತದ? ಮಾಸ್ಟರ್ ಕಣ್ಣು ತಪ್ಪಿಸ್ಬೋದು, ಸ್ಕೂಲಲ್ಲಿ ಅಧ್ಯಾಪಕರ ಕಣ್ಣು ತಪ್ಪಿಸ್ಬೋದು, ಆದರೆ ಎಫೆಕ್ಟು ಗೊತ್ತಾಗ್ತದೆ, ಸೆಪ್ಟೆಂಬರಲ್ಲಿ ಮತ್ತೆ ಬರೀಬೇಕಾಗ್ತದೆ. ಆದರೆ ದೇವರು ಕರುಣೆ. ಒಂದು ಸಲ ಈ ಜನ್ಮ ಫೇಲ್ ಆದ್ಯಾ ನೋಡಿ, ಅದಕ್ಕೆ ಎಷ್ಟು ಅವಕಾಶ ಕೊಡ್ತಾನೆ ನೋಡಿ, ವರ್ಷಗಳ ಅವಕಾಶ, ಜನ್ಮಗಳ ಅವಕಾಶ. ಸರಿಯಾಗಿ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಏನು ಮಾಡಬೇಕು? ಕೃಷ್ಣನ ಕಥೆ ಕೇಳಬೇಕಷ್ಟೆ, ಇನ್ನೇನು ಬೇಕಾಗಿಲ್ಲ. ನನ್ನ ವಿಚಾರವನ್ನು ಕೇಳು, ನಾನು ಮಾಡಿದ ಕೆಲಸಗಳನ್ನು ಕೇಳಿ ತಿಳಿ, ಅದರ ಪ್ರಕಾರ ನಡಿ, ಫಲಾಪೇಕ್ಷೆ ಇಲ್ಲದೆ ಮಾಡು. ಇಷ್ಟೇ ಕೇಳೋದು. ಮನವನ್ನಿತ್ತರೆ ತನ್ನ ನೀವನು. ನೀ ಏನೇ ಕೆಲಸ ಮಾಡು, ಮನಸ್ಸನ್ನು ಮಾತ್ರ ದೇವರಿಗೆ ಅದನ್ನು ಸಂಯೋಗ ಅಂತ ಕರೀತಾರೆ, ಅದನ್ನೇ ಯೋಗ ಅಂತ ಕರೆಯೋದು. ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಅಂತ ಅದ್ಭುತವಾಗಿದೆ ಭಗವದ್ಗೀತೆಯಲ್ಲಿ. ಆ ಒಂದು ಕರ್ಮಯೋಗ ಅಂದರೆ ಏನು? ಅಡಿಗೆ ಮಾಡ್ತೀವಿ, ಮನಸ್ಸೆಲ್ಲಿ ಇರುತ್ತದೆ? ದೇವರಲ್ಲೇ ಇರಬೇಕು. ಇದು ಕರ್ಮಯೋಗ ಅಷ್ಟೆ. ದೇವರ ಸ್ಮರಣೆ ಬಂತು, ಕರ್ಮಯೋಗ. ದೇವರನ್ನು ಮರಿತೀವಿ, ಅದೇ ವಿಪತ್ತು. ದೇವರ ಸ್ಮರಣೆ ಸಂಪತ್ತು, ದೇವರ ವಿಸ್ಮರಣೆ ವಿಪತ್ತು. ಅದರಿಂದ ನಮ್ಮ ವಿಪತ್ತಿಗೆ ಯಾರು ಕಾರಣ? ನಾವೇ. ಒಬ್ಬರನ್ನು ಬೆಟ್ಟು ಮಾಡಿದರೆ 3 ಬೆಟ್ಟು ನಮ್ಮನ್ನೇ ತೋರಿಸ್ತದೆ ನೋಡಿ. ಅದರಿಂದ ಬೆಟ್ಟು ಮಾಡೋಕ್ಕೆ ಹೋಗಬಾರ್ದು. ಇಲ್ಲ ರೀ, ಮನೆ ವಾತಾವರಣನೇ, ಕೆಲವ್ರು ಹೇಳ್ಬಿಡ್ತಾರೆ, ಸಾಧನೆಗೆ ನಮ್ಮ ಮನೆ ವಾತಾವರಣನೇ ಸರಿ ಇಲ್ಲ ರೀ, ನಮ್ಮ ತಂದೆ ತಾಯಿಯೇ ಸರಿ ಇಲ್ಲ ರೀ, ಪಕ್ಕದ ಮನೆಯವರು ಸರಿ ಇಲ್ಲ ರೀ, ಯಾರೂ ಸರಿ ಇಲ್ಲ. ದೇವರು ಹೇಳ್ತಾನೆ, ನಿಂದು ಎಂಥದೂ ಸರಿ ಇಲ್ಲ, ಹೋಗು ಹಾಗೆ ಅಂತ. ಅದರಿಂದ ಆ ಜವಾಬ್ದಾರಿಯನ್ನು ನಾವು ತೆಗೆದುಕೋಬೇಕು. ನನ್ನ ಉದ್ಧಾರ ಇದು ನನಗೂ ದೇವರಿಗೂ ಇರುವ ಸಂಬಂಧ. ನಾಳೆ ಯಾರು ಉತ್ತರ ಕೊಡಬೇಕು? ಪಕ್ಕದ ಮನೆಯವರು ಉತ್ತರ ಕೊಡ್ತಾರಾ? ತಂದೆ ತಾಯಿಯವರು ಉತ್ತರ ಕೊಡ್ತಾರಾ? ಹೆಂಡತಿ ಮಕ್ಕಳು ಉತ್ತರ ಕೊಡ್ತಾರಾ? ಅಥವಾ ಪತಿ ಉತ್ತರ ಕೊಡ್ತಾನ? ಯಾರೂ ಕೊಡೋದಿಲ್ಲ. ಉತ್ತರ ಕೊಡೋದು ಯಾರು? ನಾವೇ. ಸ್ಕೂಲಿಗೆ ಕಳಿಸಿದೆ, ಓದಬೇಕಾದ ಜವಾಬ್ದಾರಿ ಯಾರ್ದು? ಮಕ್ಕಳದ್ದು. ಹೇಗೋ ಅದೇ ಥರ ಈ ಒಂದು ಭೂಮಿ ಅಂದರೆ ಏನಿದು? ಟ್ರೈನಿಂಗ್ ಸೆಂಟರ್ ಇದು, ಸ್ಕೂಲ್ ಇದು. ವಿಷಯ ಏನು? ಸಬ್ಜೆಕ್ಟ್ ಏನು? ದೇವರದೇ ವಿಚಾರ. ಅಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡಿ, ಭಾಗವತ, ಭಗವದ್ಗೀತೆ, ವೇದಗಳು ಎಲ್ಲ ಒಂದೊಂದು ಸಬ್ಜೆಕ್ಟ್, ಕಲಿಬೇಕಾದ ಅಂಶಗಳು ಇವೆಲ್ಲ ಸಬ್ಜೆಕ್ಟ್. ಅದನ್ನು ಬಿಟ್ಟು ಏನೇನೋ ಮಾಡ್ತಾ ಕೂತಿದ್ರೆ ದೇವರು ಉದ್ಧಾರ ಮಾಡು ಅಂದರೆ ಹೇಗೆ ಉದ್ಧಾರ ಮಾಡುವ ಹೇಳಿ? ಸೊ ತಪ್ಪು ಎಲ್ಲಿದೆ? ಕೇಳಿಸ್ತಾ ಇಲ್ಲ? ಹಾಂ, ನಮ್ಮಲ್ಲೇ ಇದೆ. ಯಾರು ತಿದ್ಕೋಬೇಕು? ನಾವೇ ತಿದ್ಕೋಬೇಕು. ಏನು ಅಂತ ತಿದ್ಕೋಬೇಕು? ಏನು ಮಾಡಬೇಕು? ಕೃಷ್ಣನ ಕತೆ ಕೇಳಬೇಕು, ಕೃಷ್ಣ ಹೇಳಿದಂಗೆ ಮಾಡಬೇಕು. ಆಚಾರ್ಯ 2 ಅಂತ ತೋರಿಸಿದ್ದಾರೆ ನೋಡಿರ್ಬೋದು, ಪ್ರತಿಮೆ ಇದೆ, 2 ಅಂತ ತೋರಿಸ್ತಾರೆ. ಏನರ್ಥ? ಕೃಷ್ಣನ ಹೇಳಿದಂಗೆ ಮಾಡು, ಕೃಷ್ಣನ ಕತೆ ಕೇಳು. ವಿಚಾರ ಆಚಾರ, ಇಷ್ಟೇ ಬೇಕು ರೀ. ನಾನು ದೊಡ್ಡ ಪಂಡಿತನಾಗಬೇಕು, ದೊಡ್ಡ ಆಚಾರ ಅದೆಲ್ಲ ಬೇಡ. ದೊಡ್ಡ ಪಂಡಿತ ಆಚಾರ ಅಂತ ಯಾರು ಹೇಳಬೇಕು? ಹಾಂ, ದೇವ್ರು ಹೇಳಬೇಕು. ಆ ರಬ್ಬರ್ ಸ್ಟ್ಯಾಂಪ್ ಯಾರು ಹಾಕಬೇಕು? ದೇವರು ಹಾಕಬೇಕು. ನಮಗೂ ದೇವರಿಗೆ ಇರುವ ವಿಚಾರ ಇದು. ಅದರಿಂದ ನಾವು ಇದೇ ಭಗವದ್ಗೀತೆಯಲ್ಲಿ ಹೇಳುವ ವಿಚಾರ. ನಾನು ಹೇಳಿದ ಕೆಲಸಗಳನ್ನು ಮಾಡು. ಗಂಡು ಮಕ್ಕಳಾಗಿದ್ದರೆ ಅವಶ್ಯವಾಗಿ ಸಂಸ್ಕೃತ ಶಾಸ್ತ್ರ ಓದಲೇಬೇಕು, ಬಂದಿರೋದೇ ಅದಕ್ಕೆ. ಮಧ್ವ ವಿಜಯದಲ್ಲಿ ಹೇಳ್ತಾರೆ ನೋಡಿ, ಜ್ಞಾನಾರ್ಥಮೇವ ಯದಭೂತ ಸುದೇವ ಏಷಃ. ಮಧ್ವಾಚಾರ್ಯರ ಅವತಾರ ಮಾಡಿದ್ದು ಯಾತಕ್ಕೆ? ಜ್ಞಾನಾರ್ಥಮೇವ ಅಂದರೆ ಜ್ಞಾನವನ್ನು ಉಪದೇಶ ಮಾಡುವುದಕ್ಕಾಗಿ ಆಚಾರ್ಯರು ಬಂದದ್ದು. ನಾವು ಬಂದಿರೋದು ಯಾತಕ್ಕೆ? ಜ್ಞಾನಾರ್ಥಮೇವ ಯದಭೂತ್. ನಾವು ಬಂದದ್ದು ಜ್ಞಾನಕ್ಕಾಗಿ. ಅಂದರೆ ಏನು? ಜ್ಞಾನ ಉಪದೇಶ ಮಾಡುವುದಕ್ಕೆ ಅಲ್ಲ. ಮಾಡುವವರು ಮಾಡ್ಬೋದು, ಆದರೆ ಪ್ರಧಾನವಾಗಿ ತತ್ಪೂರ್ವದಲ್ಲಿ ಏನಾಗಿರಬೇಕು?
ಜ್ಞಾನವನ್ನು ಪಡ್ಕೋಬೇಕು, ನಾವು ಜ್ಞಾನ ತುಂಬಿಸ್ಕೋಬೇಕು. ಜ್ಞಾನಾರ್ಥಮೇವ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೋಡಿ ಪರಮಾತ್ಮ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನನ್ನ ಜ್ಞಾನಕ್ಕೆ ಸರಿಸಾಟಿಯಾದ ಮತ್ತೊಂದು ಜ್ಞಾನ ಭೂಮಿಯಲ್ಲಿ, ಮತ್ತೊಂದು ಪವಿತ್ರವಾದ ವಸ್ತು ಭೂಮಿಯಲ್ಲಿ ಇಲ್ಲ. ವಿಚಾರ ಮಾಡಿ, ನಾವು ಪವಿತ್ರ ಅಂತ ಯಾವುದನ್ನು ತಿಳಿದಿದ್ದೀವಿ? ಮನೆ ಕ್ಲೀನಾಗಿ ಇಟ್ಟಿರೋದು, ಕಸ ಗುಡಿಸೋದು. ದೇವರು ಹೇಳ್ತಾನೆ, ನಿನ್ನ ಮನೆ ಕಸವನ್ನು ದಿನಕ್ಕೆ 8 ಸರಿ ಗುಡಿಸ್ತೀಯಾ? ಬೆಳಿಗ್ಗೆ ಸಾಯಂಕಾಲ ಅಂತ 2 ಹೊತ್ತಾರು ಕನಿಷ್ಠ ಮನೆ ತೊಳೆದು ಸಾರಿಸಿ ಮಾಡ್ತೀವಿ, ಹೌದಲ್ಲ? ಯಾಕೆ? ನಮಗೇನಿರಬಾರ್ದು? ಕಸ ಇರಬಾರ್ದು. ಆದರೆ ಕಸ ಎಲ್ಲಿದೆ ನಮ್ಮಲ್ಲಿ? ಮನಸ್ಸಿನಲ್ಲಿ ಇದೆ. ಅದನ್ನು ಕ್ಲೀನ್ ಮಾಡುವ ಕ್ರಮ ಹೇಗೆ ನೋಡಿ, ಇದು ವಿಚಾರ ಮಾಡಿ ಅಂತಾನೆ. ಬರೀ ಮನೆಯ ಸ್ವಚ್ಛ ಮಾಡ್ತಾ ಕೂತಿರಬೇಡ, ಮನೆ ಸ್ವಚ್ಛ ಮಾಡು, ದೇವರ ಸ್ಮರಣೆ ಮಾಡ್ತಾ ಸ್ವಚ್ಛ ಮಾಡು. ಆಗ ದೇವರು ಏನು ಮಾಡ್ತಾನೆ? ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಮುಗೀತದೆ ಆ ಶ್ಲೋಕ. ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ ಹಾಗೆ ಅಂತ. ಅದರಿಂದ ನಮ್ಮಲ್ಲಿ ಯಾವುದು ಇಲ್ಲವೋ ಅದನ್ನು ತಂದು ಕೊಡ್ತಾನೆ. ಯಾವಾಗ? ನಾವು ಮನಸ್ಸನ್ನು ದೇವರಲ್ಲಿ ಕೊಟ್ಟರೆ. ದೇವರನ್ನು ಮನಸ್ಸನ್ನು ದೇವರಿಗೆ ಕೊಟ್ಟಿಲ್ಲ, ಅತಃ ಪತನ. ಅದರಿಂದ ಹಂಗೆ ಮಾಡಬಾರ್ದು ಎಂಬ ಒಂದು ಮುಖ್ಯವಾದ ವಿಚಾರ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನೇ ಸ್ವಲ್ಪ ರುಕ್ಮಿಣೀಶ ವಿಜಯದಲ್ಲಿ ನಾವು ನೋಡಿದರೆ, ನಿನ್ನ ಕೆಲವುದು ನೋಡಿದ್ದೀವಿ. ಪರಮಾತ್ಮ ಧರ್ಮದ ರಕ್ಷಣೆಗಾಗಿ ಭೂಮಿಗೆ ಅವತಾರ ಮಾಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಭೂಮಿಯಲ್ಲಿ ಯಾವಾಗ ಅಧರ್ಮ ತಾಂಡವ ಆಡುತ್ತದೆ ಆಗ ಅವತಾರ. ದೇವ್ರ ಕೆಲಸ ದೇವರು ಮಾಡ್ತಾನೋ ಇಲ್ಲವೋ? ತಾನು ಹೇಳಿದ್ದನ್ನು ದೇವರು ಸೀಕ್ರೆಟಾಗಿ ಇಟ್ಟಿಲ್ಲ, ದೇವರು ಹೇಳಿದ್ದನ್ನು ತಾನು ಮಾಡ್ತಾನೆ. ನಮ್ಮ ಕೆಲಸ ನಾವು ಯಾಕೆ ಮಾಡೋದಿಲ್ಲ? ಅಕಸ್ಮಾತ್ ದೇವ್ರ ಕೆಲಸ ದೇವರು ಮಾಡಿಲ್ಲ ಅಂತ ಇಟ್ಟುಕೊಳ್ಳಿ, ಏನಾಗ್ತಾ ಇತ್ತು ಜಗತ್ತು? ಎಲ್ಲಿತ್ತು ಭೂಮಿ? ಎಲ್ಲಿರಬೇಕಾಗಿತ್ತು? ಒಂದಿಲ್ಲ. ವರಾಹದೇವರ ಚಿಂತನೆ ನೋಡಿ, ವರಾಹದೇವರು ಭೂಮಿಯನ್ನು ಇಟ್ಟಿಲ್ಲ. ಎಲ್ಲಿರಬೇಕು ನಾವು? ಧರ್ಮದ ರಕ್ಷಣೆ, ಜಗತ್ತಿನ ರಕ್ಷಣೆಯನ್ನು ಹೊತ್ತವ ಪರಮಾತ್ಮ. ಬೆಳಿಗ್ಗೆದ್ದ ಕೂಡಲೇ ಭೂವರಾಹದೇವರ ಸ್ಮರಣೆ ಮಾಡಬೇಕು ಅಂತ. ಎಲ್ಲಿ ಓಡಾಡಬೇಕು ನಾವು? ಎಷ್ಟು ಅನುಗ್ರಹ ಮಾಡಿದ್ದಾನೆ ನೋಡಿ ದೇವರು. ಯಾತಕ್ಕಾಗಿ? ತನ್ನ ಕೆಲಸವನ್ನು ದೇವರು ಎಷ್ಟು ಚೆನ್ನಾಗಿ ಮಾಡ್ತಾನೆ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ. ಜ್ಞಾನಾರ್ಥಮೇವ ಯದಬೋದು. ಆಚಾರ್ಯರು ಅವತಾರ ಮಾಡಿದರು. ಮಾಡಿ ಏನು ಮಾಡಿದರು? ತಮ್ಮ ಕೆಲಸ ತಾವು ಆಚಾರ ಮಾಡಿಲ್ಲ, ಮಧ್ವಾಚಾರ್ಯ ಮಾಡಿಲ್ಲ ತಮ್ಮ ಕೆಲಸ. ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿ ಉಪದೇಶ ಮಾಡಿದರು, ಎಷ್ಟು ಶಿಷ್ಯರನ್ನು ತಯಾರು ಮಾಡಿದರು. ಸರಸಭಾರತಿ ವಿಲಾಸದಲ್ಲಿ ವಾದಿರಾಜ ಸ್ವಾಮಿಗಳು ಕೊಂಡಾಡ್ತಾರೆ. ಎಷ್ಟು ದೀರ್ಘ ಆಲೋಚನೆ ಇತ್ತು ಅಂದರೆ ಶ್ರೀಮನ್ ಮಧ್ವಾಚಾರ್ಯರಿಗೆ ಇರುವಾಗ ಗ್ರಂಥಗಳನ್ನು ರಚನೆ ಮಾಡಿ 8 ಮಠಗಳನ್ನು ನಿರ್ಮಾಣ ಮಾಡಿ, 9ನೇ ಮಠ ಪದ್ಮನಾಭ ತೀರ್ಥರ ಮಠ ಅದನ್ನು ಕೂಡ ನಿರ್ಮಾಣ ಮಾಡಿ. ಯಾಕೆ ಮಠಗಳ ನಿರ್ಮಾಣ? ಯಾತಕ್ಕೆ? ಪ್ರಚಾರಕ್ಕಾಗಿ. ತತ್ವಜ್ಞಾನದ ಪ್ರಚಾರ ಆಗಬೇಕು. ಇವತ್ತಿಗೂ ನಡೀತಾ ಇದೆಯೋ ಇಲ್ಲೋ? ಇವತ್ತು ನಮಗೆ 2 ಮಾತು ಶಾಸ್ತ್ರ ಉಳ್ಕೊಂಡು ಬಂದಿದೆ ಅಂದರೆ ಯಾರು ಕಾರಣ? ಆ 9 ಮಠದ ಯತಿ ಪರಂಪರೆ ಕಾರಣ. ಅದರಿಂದ ಎಷ್ಟು ಗೌರವ ಆದರ ತೋರಿಸಬೇಕು ನಾವು ಆ 9 ಮಠಗಳಲ್ಲಿ. ಇದು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಎಷ್ಟು ದೀರ್ಘ ಆಲೋಚನೆ ನೋಡಿ ಆಚಾರ್ಯರಿಗೆ. ಕೊಟ್ಟ ಕೆಲಸವನ್ನು ಹೇಗೆ ಮಾಡ್ತಾರೆ ನೋಡಿ. ಹನುಮಂತನಾಗಿ ನೋಡಿ, ಏನು ಹೇಳಿ ಕೊಟ್ಟದ್ದು? ರಾಮ ಏನು ಹೇಳಿ ಕಳಿಸಿದ? ಕೊಟ್ಟು ಬಾ ಸೀತೆಯನ್ನು ನೋಡಿ, ನನ್ನ ಮಾತನ್ನು ಹೇಳಿ ಬಾ, ಅಂಗುಲಿಯನ್ನು ಕೊಟ್ಟು ಬಾ ಅಂತ ಹೇಳಿ ಕೊಟ್ಟದ್ದು. ಹನುಮಂತ ದೇವರು ಮಾಡಿದ್ದೇನು? ಏಕಾಕಿಯಾಗಿ ಓದದ್ದು. 100 ಯೋಜನ ಸಮುದ್ರ ದಾಟ್ತೀವ ನಾವು? ಅದಕ್ಕೆ ದೇವರು ನಮಗೆ ಹೇಳಲೇ ಇಲ್ಲ ಅದನ್ನೆಲ್ಲ. ನಮ್ಮಿಂದ ಮಾಡಲಿಕ್ಕಾಗೋದನ್ನೇ ದೇವರು ನಮಗೆ ಹೇಳೋದು, ಅವರಿಂದ ಮಾಡಲಿಕ್ಕಾಗೋದನ್ನು ಹನುಮಂತ ದೇವರಿಗೆ ಹೇಳೋದು. ದೇವರ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅದರಿಂದ ಹನುಮಂತ ದೇವರು ನೋಡಿ
ಆ ಕೆಲಸವನ್ನು ಎಷ್ಟು ಭಕ್ತಿಯಿಂದ ಮಾಡಿದ್ರು ಅದಕ್ಕೆ ನೋಡಿ. ಹೋದರು, ಸೀತಾಮಾತೆಯನ್ನು ನೋಡಿದರು, ವಿಚಾರವನ್ನು ಹೇಳಿದರು, ಚೂಡಾಮಣಿಯನ್ನು ತೆಗೆದುಕೊಂಡರು, ವಾಪಸ್ ಬರ್ಬೋದಾಯಿತು. ಆ ರಾಮನ ಸೇವೆ ಇಷ್ಟು ಸಾಲದು. ನಮ್ಮ ಪರಮಾತ್ಮ ಇನ್ನೂ ಹೆಚ್ಚು ಪ್ರೀತನಾಗಬೇಕು. ಅದಕ್ಕಾಗಿ ಏನು ಮಾಡಿದರು? ರಾವಣನನ್ನು ನೋಡಿದ್ರು. ರಾವಣನ ನೋಡಿ, ನೋಡಪ್ಪ ಸೀತಾದೇವಿಯನ್ನು ಕೊಡದಿದ್ದರೆ ಏನಾಗ್ತದೆ? ಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ. ನೀನು ಮಾತ್ರ ಸಾಯೋದಿಲ್ಲ, ನಿನ್ನ ಪುತ್ರ ಮಿತ್ರ ಎಲ್ಲರೂ ಸಾಯ್ತಾರೆ. ಎಷ್ಟು ಚೆನ್ನಾಗಿ ರಾಮನ ಸೇವೆಯನ್ನು ಮಾಡಿ ಬಂದರು ನೋಡಿ. ಆ ಎಚ್ಚರ ಕೊಟ್ಟು ಬಂದರು, ರಾವಣನಿಗೆ ಆ ಎಚ್ಚರ ಕೊಟ್ಟು ಬಂದರು. ವಿಭೀಷಣನನ್ನು ನೀನು ಈ ಕಡೆ ಇರಬೇಡ, ಬಾ ಈ ಕಡೆ, ಹಾಗೆ ಅಂತ ಕಣ್ವರಿಷಿಗಳ ಅವತಾರ ವಿಭೀಷಣ. ಅವರೇ ಶಾಪ ಕೊಟ್ಟಿದ್ದರು, ಕಣ್ವರಿಷಿಗಳೇ ಶಾಪ ಕೊಟ್ಟಿದ್ದರಂತೆ. ಏನೋ ಒಂದು ಯಜ್ಞ ಮಾಡ್ತಾಯಿದ್ರು ವಾಯುದೇವರು, ಕಣ್ವರಿಷಿಗಳು ಮಾಡ್ತಾಯಿದ್ರು, ವಾಯುದೇವರು ಏನೋ ನೆಲ ಉಳ್ತಾಯಿದ್ರು, ಅವರಿಗೆ ತಾಕ್ಬಿಡುತ್ತಂತೆ, ಕಣ್ವರಿಷಿಗಳಿಗೆ ತಾಕ್ಬಿಡ್ತು. ವಾಯುದೇವರ ಸ್ಪರ್ಶ ಆಗೋಯ್ತು, ಮೇಲಿಗೆ ಬಂದೋಯ್ತಲ್ಲ ಅಂತ ಹೇಳಿಬಿಟ್ರಂತೆ. ವಾಯುದೇವರ ಸ್ಪರ್ಶ ಆದದಕ್ಕೆ ಮೇಲಿಗೆ ಅಂತ ಹೇಳಿ ಶಾಪನೇ ಕೊಟ್ಟುಬಿಟ್ರು ಕಣ್ವರಿಷಿಗಳು. ನೀನು ಜಗತ್ತಿನಲ್ಲಿ ಅಪ್ರಸಿದ್ಧನಾಗು, ನಿನ್ನ ಮೂಲ ರೂಪ ಅಪ್ರಸಿದ್ಧವಾಗಲಿ. ನೋಡಿ, ಇವತ್ತಿಗೂ ಅಷ್ಟೇ ವಾಯುದೇವರ ಮೂಲ ರೂಪ ಪರಿಚಯ ಇಲ್ಲ. ಹನುಮ, ಭೀಮ, ಮಧ್ವ ಇವುಗಳದ್ದೇ ಪರಿಚಯ. ಈ 3 ರೂಪಗಳ ಪರಿಚಯ ಇದೆ. ಯಾಕೆ? ಕಣ್ವರಿಷಿಗಳು ಕೊಟ್ಟ ಶಾಪ. ಅಲ್ಲಿ ಇವನ ನನಗೆ ಶಾಪ ಕೊಡ್ತೀಯ ನೀನು, ಹಾಗೆ ಅಂತ ವಾಯುದೇವರು ಪ್ರತಿಯಾಗಿ ಶಾಪ ಕೊಟ್ಟರು. ನಾನು ಇದ್ದರೆ, ಶರೀರದಲ್ಲಿ ವಾಯುದೇವರಿದ್ದರೆ ಅದು ಮಡಿ ಅಂತ ಅನಿಸ್ಕೊಳ್ಳಿಕ್ಕೆ ಬರ್ತದೆ. ನಾನು ಇಲ್ಲದೇ ಇದ್ದರೆ ಮಡಿ ಆಗ್ತೀಯ ನೀನು, ನಾನು ಮುಟ್ಟಿದ್ದಕ್ಕೆ ಮೇಲಿಗೆ ಅಂತ ಹೇಳ್ಬಿಡ್ತೀಯಲ್ಲೋ, ಹಾಗೆ ಅಂತ ಪ್ರತಿಯಾಗಿ ಶಾಪ ಕೊಟ್ರಂತೆ. ನೀನು ರಾಕ್ಷಸನಾಗಿ ಹುಟ್ಟು, ಹಾಗೆ ಅಂತ ಕೈ ಮುಗಿದುಬಿಟ್ಟು, ಸ್ವಾಮಿ ಕಾಪಾಡು, ತಪ್ಪಾಯಿತು, ನಾನೇ ಬಂದು ನಿನಗೆ ಮಾರ್ಗ ತೋರಿಸ್ತೇನೆ, ಬಾ, ಹಾಗೆ ಅಂತ. ನೋಡಿ, ಈ ಎಲ್ಲ ಕೆಲಸವನ್ನು ರಾಮದೇವರು ಹೇಳಿಲ್ಲ. ಲಂಕಾಪಟ್ಟಣಕ್ಕೆ ಹೋದಾಗ ಆ ಕರ್ಮವನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಹನುಮಂತ ದೇವರು. ಅದನ್ನು ಗುರುತಿಸ್ಬೇಕು ನಾವು. ಹೋಗಿ ರಾವಣನಿಗೆ ಎಚ್ಚರ ಕೊಟ್ಟು ವಿಭೀಷಣನಿಗೆ ಹೇಳಿದರು, ನೀನು ಇಲ್ಲಿ ಇರಬೇಡ, ಏನಾರು ಜಗಳಾಕಿ ರಾಮನ ಜೊತೆಗೆ ಬಾ, ಹಾಗೆ. ಸ್ವಾಮಿ ಏನು ಅಂತ ಹೇಳೋದು? ನಮ್ಮ ಅಣ್ಣನಾಗಿದ್ದಾನೆ ಅವನು, ಅಣ್ಣನ ಜೊತೆಗೆ ಜಗಳ ಹಾಕಬಾರ್ದು, ಏನು ಮಾಡಲಿ? ಸುಮ್ಮನೆ ರಾಮನನ್ನು ಹೊಗಳ್ತಾರೆ, ಅವನೇ ಬಿಟ್ಟುಬಿಡ್ತಾನೆ, ಹಾಗೆ ಅಂತ ಆ ಒಂದು ಟಿಪ್ಸ್, ಇದನ್ನೇ ಯೋಗ ಅಂತ ಕರೀತಾರೆ. ಆ ಒಂದು ಉಪಾಯ ಏನಂತ ಹೇಳಿದರು? ರಾಮನನ್ನು ಹೊಗಳ್ತಾ ಇರು. ಅದು ಯಾರಿಗೆ ಇಷ್ಟ ಆಗ್ತದೆ? ಸಜ್ಜನರಿಗೆ ಇಷ್ಟ ಆಗ್ತದೆ. ನಾವು ಸಜ್ಜನರು ಅಂದರೆ ನಿನ್ನ ನಾವು ನೋಡಿದ್ದೀವಿ, ರಾಜಸರು, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಸಾತ್ವಿಕರು ಏನು ಮಾಡ್ತಾರೆ? ದೇವರನ್ನು ಸ್ತೋತ್ರ ಮಾಡೋದಕ್ಕೆ ಇಷ್ಟಪಡ್ತಾರೆ. ದುಷ್ಟರಿಗೆ ದೇವರು ಅಂತ ಹೆಸರು ಹೇಳಿದರೆ ಆಗೋದಿಲ್ಲ, ಸಿಟ್ಟು ಬಂದುಬಿಡುತ್ತೆ. ಹಿರಣ್ಯಕಶಿಪು ಇದ್ದ ನೋಡಿ, ಪ್ರಹ್ಲಾದ ಏನು ಮಾತಾಡಿದ, ಎಲ್ಲ ನಾರಾಯಣ ಅಂತ ಹೇಳಿಬಿಟ್ಟು ಅಷ್ಟಕ್ಕೆ ಸಿಟ್ಟು, ನನ್ನ ಹೆಸರು ಹೇಳು. ಆ ರೀತಿಯಾಗಿ ಹನುಮಂತ ದೇವರು ಹೇಳಿದರು, ನೀನು ರಾಮನನ್ನು ಕೊಂಡಾಡು ಅಂತ ಹೇಳಿದಾಗ ಅವನು ಅದನ್ನೇ ಮಾಡ್ತಾ ಇದ್ದ. ಸೀತೆಯನ್ನು ಬಿಡು, ರಾಮನ ಹತ್ರ ಕೊಡು, ರಾಮನನ್ನು ಎದುರಿಸೋಕ್ಕಾಗಲ್ಲ ಅಂತ. ಸಿಟ್ಟು ಬಂದೋಯ್ತು ರಾವಣನಿಗೆ, ಇಲ್ಲಿ ಇರಬೇಡ ನೀನು, ತೊಲಗು ಅಂತ ಹೇಳಿಬಿಟ್ಟು. ಹೇಳಿದಾಗ ವಿಭೀಷಣ ಏನಾದ? ರಾಮದೇವರ ಕಡೆ ಶರಣಾಗತರಾದ. ಕಾರಣ ಯಾರು? ಹನುಮಂತ ದೇವರ ಉಪದೇಶ. ಜನರನ್ನು ಹೇಗೆ ಪರಿವರ್ತನೆ ಮಾಡ್ತಾರೆ ನೋಡಿ ಹನುಮಂತ ದೇವರ ಉಪದೇಶ ಅಂದರೆ ಅದು. ಮಧ್ವಾಚಾರ್ಯರ ಉಪದೇಶ ಅಂದರೆ ಅದು. ತ್ರಿವಿಕ್ರಮ ಪಂಡಿತರು ಏನಾಗಿದ್ದರು? ಭಾರಿ ಅಪಾರವಾದ ಅದ್ವೈತ ಪಂಡಿತರು. ಏನಾದರೂ ಪಾಂತ್ವಸ್ಮಾನ್ ಶ್ರೀಮದ್ ವಿಷ್ಣುವಂಗರಿನಿಷ್ಠ ಅಂತ ಹರಿವಾಯ ಸ್ತುತಿ ಬರೆಯುವಂತೆ ಪರಿವರ್ತನೆ ಮಾಡಿದರು. ಯಾಕೆ? ಶ್ರೀಮನ್ ಮಧ್ವಾಚಾರ್ಯರ ಉಪದೇಶ. ಈ ರೀತಿಯಾಗಿ ಕರ್ಮ ಇರಬೇಕು ರೀ. ಕರ್ಮ ಹೇಗಿರಬೇಕು? ಪರಿವರ್ತನೆ ಆಗಬೇಕು. 1 ವರ್ಷದಿಂದ, ಅದಕ್ಕೆ ಹೇಳಿದ್ದು, 1 ವರ್ಷದಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪನಾದರೂ ನಾವು ಮಾಡಿದ ಕರ್ಮದಿಂದ ನಮ್ಮ ಜ್ಞಾನ ಬೆಳವಣಿಗೆ ಆಗಿರಬೇಕು. ಸುತ್ತಮುತ್ತ ಇರುವರ ಜ್ಞಾನವೂ ಕೂಡ ಬೆಳವಣಿಗೆ ಆಗಿರಬೇಕು. ನಮ್ಮದೇ ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು ಯಾರಿದ್ದಾರೋ, ಹೋದ ವರ್ಷ ಇದ್ದಂಗೆ ಈ ವರ್ಷ ನಾನು ಅದರ ಕಡೆ ಗಮನನೇ ಕೊಡೋದಿಲ್ಲ. ನಾನುಂಟು, ನನ್ನ ಆಫೀಸ್ ಉಂಟು, ಸರಿನಾ?
ಈಗ ಹನುಮಂತ ದೇವರು ಮಾಡಿದರು, ಈಗ ಮಧ್ವಾಚಾರ್ಯರು ಮಾಡಿ ತೋರಿಸಿದ್ರು ನಮಗೆ. ಸ್ಕೂಲು ಕಾಲೇಜುಗಳಲ್ಲಿ ಯಾರು ಬರೆದ ಗ್ರಂಥಗಳನ್ನು ಓದ್ತಾರೆ? ಸ್ಕೂಲ್ ಕಾಲೇಜಲ್ಲಿ ಟೆಕ್ಸ್ಟ್ ಬುಕ್ಕು ಆ ಬೋರ್ಡಲ್ಲಿ ಯಾರಿದ್ದಾರೆ? ಯಾರು ಬರೆದ ಗ್ರಂಥ ಅದು? ನಾವ್ಯಾರು? ಬ್ರಾಹ್ಮಣರು. ಬ್ರಾಹ್ಮಣರು ಯಾರ ಗ್ರಂಥವನ್ನು ಓದಬೇಕು? ಬ್ರಾಹ್ಮಣರ ಗ್ರಂಥ ಓದಬೇಕಲ್ವಾ? ಅದು ಎಂಥ ಬ್ರಾಹ್ಮಣರು? ಪರಮಾತ್ಮನನ್ನು ಕಂಡ ಬ್ರಾಹ್ಮಣರು. ಯಾರು? ಮಧ್ವಾಚಾರ್ಯರು, ವ್ಯಾಸರಾಜರು, ರಾಯರು, ವಾದಿರಾಜ ಸ್ವಾಮಿಗಳು. ಅಲ್ಲ, ಅವರ ಗ್ರಂಥ ಓದೋದು ಬೇಡವಾ? ನಾವೆಂಥವರು? ಮಾಧ್ವರು. ಯಾರ ಗ್ರಂಥ ಓದಬೇಕು? ಆ ಬೋರ್ಡಿನಲ್ಲಿ ಯಾರು ಟೆಕ್ಸ್ಟ್ ಬುಕ್ ಬರೆದಿದ್ದಾರೆ ಅದನ್ನು ಕೂತು ಓದೋದಕ್ಕೆ ಬಂದಿರೋದು? ಅದಕ್ಕೆ ಯಜ್ಞೋಪವೀತ ಹಾಕಬೇಕು. ಯಜ್ಞೋಪವೀತ ಹಾಕೋದು ಯಾತಕ್ಕೆ? ವೇದಗಳು, ವೇದ ಸಂಬಂಧ ಶಾಸ್ತ್ರಗಳು, ಅದನ್ನು ಓದೋದಕ್ಕಲ್ಲವೇ? ಯೋಚನೆ ಮಾಡಬೇಕಲ್ವ? ಯಾರ್ಯಾರೋ ಬರೆದ ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಬ್ರಾಹ್ಮಣ ಅಂತ ಹೇಳಿಕೊಂಡು ಯಜ್ಞೋಪವೀತ ಹಾಕ್ಕೊಂಡು ಹಾಳು ಮಾಡೋದು ಯಾರು? ನಾವು. ಅದರಿಂದ ಕೃಷ್ಣ ಅದನ್ನು ರಿಜೆಕ್ಟ್ ಮಾಡ್ತಾನೆ. ವಿಹಿತ ಕರ್ಮವನ್ನು ಮಾಡು, ವಿಹಿತವಾದದ್ದನ್ನೇ ಓದು, ವಿಹಿತವಾದ ಸ್ಮರಣೆಯನ್ನೇ ಮಾಡು. ನಾನು ಏನು ಮಾಡು ಅಂತ ಹೇಳಿದ್ದೀನಿಯೋ ಅದನ್ನು ಮಾಡು. ನೋಡಿ, ಅದೆಲ್ಲ ಮಾಡಿದ್ದಾರೆ. ಅದು ಯಾರು? ಮಧ್ವಾಚಾರ್ಯರು, ಜಯತೀರ್ಥರು, ವ್ಯಾಸರಾಜರು, ರಾಯರು, ಎಲ್ಲರೂ ಮಾಡಿದ್ದಾರೆ. ಅದು ಅದರಿಂದ ಏನಾಯಿತು? ಪರಮಾತ್ಮ ಒಲಿದು ಬಂದಿದ್ದಾನೆ ಅವರಿಗೆ, ಅವರ ದರ್ಶನ ಆಗಿದೆ, ಮೋಕ್ಷಕ್ಕೆ ಹೋಗ್ತಾರೆ ಅವರೆಲ್ಲ. ನಾವು ಹೋಗಬೇಕು ಅಂದರೆ ಏನು ಮಾಡಬೇಕು? ನಾನು ಪಾಡಿಗೆ ಮಾಡ್ತಾ ಇರುವೆ, ದೇವ್ರು ನನಗೆ ಕೈಗೆ ತಂದು ತಗೋ ಮೋಕ್ಷ ಅಂತ ಕೊಡಬೇಕು. ಕರೆಕ್ಟಾ? ನಮ್ಮ ಎಕ್ಸ್ಪೆಕ್ಟೇಷನ್ ಏನು? ನಾನು ಪಾಡಿಗೆ ಮಾಡ್ತಾ ಇರಬೇಕು. ದೇವರು ಏನು ಹೇಳಿದ್ದಾನೆ, ಗುರುಗಳು ಏನು ಹೇಳಿದ್ದಾರೆ, ಅದೆಲ್ಲ ಯಾರ್ಯಾರಿಗೋ, ಪಂಡಿತರಿಗೆ ಅದೆಲ್ಲ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನನ್ನ ಕೆಲಸ ಏನು? ಓದೋದು, ಕಾಲೇಜ್ ಓದೋದು, ದುಡ್ಡು ತರೋದು. ಇದೇ ನನ್ನ ಕೆಲಸ. ಸರಿನೋ ತಪ್ಪು? ಇದು ಈ ಒಂದು ಬದಲಾವಣೆ ನಮ್ಮಲ್ಲಿ ಆಗಬೇಕು. ನೀವು ಮಾಡೋದು ಮಾಡಿರಿ. ನಿಮ್ಮನ್ನ ಸನ್ಯಾಸ ತಗೋ ಅಂತ ಹೇಳಿಲ್ಲ. ಎಲ್ಲ ಬಿಟ್ಟು ಬಂದು ಸನ್ಯಾಸ ತಗೋ, ಮೂಗಿಡ್ಕೊಂಡು ಕೂಡು ಅಂತ ಹೇಳಿಲ್ಲ ದೇವರು. ನೀನು ಮಾಡುವ ಕೆಲಸದಲ್ಲಿ ನನ್ನನ್ನು ಸ್ಮರಣೆ ಮಾಡು. ಅದರ ಜೊತೆಗೆ ಜ್ಞಾನಕ್ಕೆ ಸ್ವಲ್ಪನಾದರೂ ಜೀವನದಲ್ಲಿ ಪ್ರತಿ ದಿವಸಕ್ಕೆ 24 ತಾಸು, 23 ತಾಸು ಏನಾದರೂ ಮಾಡಿ ಹಾಳಾಗೋಣ. 1 ತಾಸು ಯಾರಿಗೆ? ದೇವರಿಗೆ, ದೇವರ ಕಥಾಶ್ರವಣ ಮಾಡೋದು. ನ್ಯಾಯವೋ ಅನ್ಯಾಯವೋ? ನ್ಯಾಯ. ಅನ್ಯಾಯ ಅಂತ ಹೇಳಬೇಕು ನೀವು. ಅನ್ಯಾಯವಾ? ನ್ಯಾಯವೋ ಅನ್ಯಾಯವೋ? ಅನ್ಯಾಯ. 1 ತಾಸು ಕೊಡೋದು ಅನ್ಯಾಯ. ಎಷ್ಟು ತಾಸು ಕೊಡಬೇಕು ದೇವರಿಗೆ? 24 ತಾಸು ಕೊಡಬೇಕು. ಯಾಕೆ? ಇದು ಯಾರ ಶರೀರ? ಇದು ಯಾರ ಶರೀರ? ದೇವರ. ನೋಡಿ, ಎಲ್ಲ ಕರೆಕ್ಟ್ ಹೇಳ್ಬಿಡ್ತೀವಿ, ಮಾಡೋದು ಮಾತ್ರ ಮಾಡೋದಿಲ್ಲ. ನೋಡಿ, ಇದು ಯಾರ ಶರೀರ? ದೇವರ ಶರೀರ. ಮತ್ತು ದೇವ್ರಿಗೆ ಯಾಕೆ ಮನಸ್ಸು ಕೊಡ್ತಾ ಇಲ್ಲ? ಆಗಲ್ರಿ. ಯಾಕೆ ಆಗಲ್ಲ? ಎಲ್ಲ ಕರೆಕ್ಟ್ ಉತ್ತರ ಕೊಟ್ಬಿಡ್ತೀವಿ. ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿ ದೇವ್ರ ಜ್ಞಾನ ಕೊಟ್ಟಿದ್ದಾನೆ ನೋಡಿ. ಆದರೆ ಎಲ್ಲಿ ಮೈನಸ್ ಆಗಿದೆ? ಸರಿಯಾದ ತತ್ವಜ್ಞಾನ ಆ ಮಾರ್ಗದಲ್ಲಿ ಇರಬೇಕು. ಭಾಗವತ ಹೇಳಲಿಕ್ಕೆ ಬರಬೇಕು. ಹೇಳಲಿಕ್ಕೆ ಬರಬೇಕಂದ್ರೆ ಪೂರ್ವದಲ್ಲಿ ಏನಾಗಿರಬೇಕು? ಓದ್ಕೊಂಡಿರಬೇಕು. ಎಲ್ಲ ಬ್ರಾಹ್ಮಣರು ಕೂಡ ಏನಾಗಬೇಕು? ಉಪನ್ಯಾಸಕರು ಆಗಬೇಕು. ಎಲ್ಲ ಬ್ರಾಹ್ಮಣರು ಏನಾಗಬೇಕು? ದೇವರ ವಿಚಾರವನ್ನು 4 ಜನರಿಗೆ ಹೇಳುವಂಥವರು ಆಗಬೇಕು. ಹಿಂದಿನ ಕಾಲ ಪದ್ಧತಿ ಅದು, ಕಳ್ಕೊಂಡ್ಬಿಟ್ಟಿವಿ ನಾವು. ಈಗ ಉಪನ್ಯಾಸಕರು ಅಂದರೆ ಯಾರಿಗೆ ಸೀಮಿತ? ಅದು ಪಂಡಿತರಿಗೆ. ಮತ್ತು ಜನಿವಾರ ಹಾಕೊಂಡಿರೋದು ಯಾತಕ್ಕೆ? ಅವ್ರು ಮಾತ್ರ ಹಾಕ್ಕೊಂಡಿರ್ಲಿ. ಆ ಪ್ರಶ್ನೆ ನಾನು ಕೇಳ್ಕೋಬೇಕು, ಹೌದಲ್ಲ? ಅದರಿಂದ ಪ್ರತಿಯೊಬ್ಬರೂ ಕೂಡ ಒಂದು ದೇವರ ನಾಮ ಹೇಳಿ ಅದರ ಒಂದು ಅರ್ಥ, ಒಂದು ಭಾಗವತ ಶ್ಲೋಕ ಹೇಳಿ ಅದರ ಒಂದು ಅರ್ಥ ಹೇಳುವ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಅಲ್ಲರಿ ವಯಸ್ಸಾಗಿಬಿಟ್ಟಿದೆ,
ವಯಸ್ಸಾಗಿಬಿಟ್ಟಿದೆ, ಯಜ್ಞೋಪವೀತ ತೆಗಿತೀವಾ? ಇಲ್ಲ. ಎಷ್ಟು ತನಕ ಹಾಕ್ಕೊಂಡಿರ್ತೀವಿ? ಎಷ್ಟು ತನಕ ಯಜ್ಞೋಪವೀತ ಶರೀರದಲ್ಲಿ ಇದೆಯೋ ಅಷ್ಟು ದಿವಸ ನಾವು ಇದನ್ನು ಮಾಡಲೇಬೇಕು. ಹಾಗೆ ಅಂತೇಳಿ ಬೇಡಪ್ಪ, ನೀವು ಬೇಡ, ನಿಮ್ಮ ರಗಳೆ ಬೇಡ, ನಿಮ್ಮ ಯಜ್ಞೋಪವೀತನೂ ಬೇಡ ಅಂತ ತೆಗೆದುಹಾಕುವ ಪ್ರಯತ್ನ ಮಾಡಬಾರ್ದು. ಯಾಕೆ? ಅದೇ ಸರಿಯಾದ ಮಾರ್ಗ, ಗುರುಗಳು ಹೇಳಿಕೊಟ್ಟ ಮಾರ್ಗ, ಕೃಷ್ಣ ಹೇಳಿದ ಮಾರ್ಗ. ತಾನು ಅದನ್ನು ಮಾಡಿ ತೋರಿಸ್ತಾನೆ. ಕೃಷ್ಣ ಇಲ್ಲಿಗೆ ಬರ್ತಾನೆ, ಅನೇಕ ಬಾಲಲೀಲೆಗಳನ್ನು ತೋರಿಸಿ. ತುಂಬ ವಿಚಾರ ಇದೆ ಹೇಳಬೇಕಾದ್ರು. ಬಾಲಲೀಲೆಗಳೇ ಭಾರಿ ಅದ್ಭುತ ಇದೆ. ಎಷ್ಟು ವಿಚಾರಗಳನ್ನು ಮಾಡ್ತಾನೆ ನೋಡಿ ಪರಮಾತ್ಮ. ಮನೆಗಳಲ್ಲಿ ಬೆಣ್ಣೆಯನ್ನು ಕದ್ದ ಅಂತ ನಾವು ನೋಡ್ತೀವಿ. ಬೆಣ್ಣೆಯನ್ನು ಕದ್ದು ಮಾಡ್ತಾ ಗೋಪಿಕಾ ಸ್ತ್ರೀಯರಿಗೆ ಅದರ ಸಹನೆ ಮಾಡಲಿಕ್ಕೆ ಆಗಲಿಲ್ಲವಂತೆ. ಸಹನೆ ಮಾಡಲಿಕ್ಕಾಗಲೇ ಯಶೋಧಾದೇವಿ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾರಂತೆ, ನಿನ್ನ ಮಗ ತಡ್ಕೊಳ್ಳಿಕ್ಕಾಗಲ್ಲ ನಮ್ಮಿಂದ. ಹಾಗೆ ಅಲ್ಲ, ಏನು ಮಾಡಿದ ಅವನು? ಏನು ಮಾಡಿದನ? ಬೆಣ್ಣೆಯನ್ನು ಕದೀತಾ ಇದ್ದಾನೆ. ಯಾಕೆ? ನಮ್ಮನೇಲೇ ಬೇಕಾದಿದಲ್ಲ, ನಮ್ಮನೇನು ಬೆಣ್ಣೆಗೆ ಕಡಿಮೆ ಇದೆಯಾ? ಗೋಪಾಲರಿಗೆಲ್ಲ ರಾಜನಾಗಿದ್ದವ ನಂದಗೋಪ. ನಮ್ಮನೇಲಿ ಏನು ಕಡಿಮೆ ಇದೆಯಾ? ಆಕಳು ಕಡಿಮೆ ಇದೆಯಾ? ಬೇಕಾದಿದೆ, ಸಮೃದ್ಧವಾಗಿದೆ. ಅದರಿಂದ ನೀವು ಕೊಡುವ ಕಂಪ್ಲೇಂಟನ್ನು ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಹಾಗೆ ಅಂತ ಹೇಳ್ತೀನಿ ನೋಡಿ. ಯಶೋಧಾದೇವಿಗೂ ಗೋಪಿಕಾ ಸ್ತ್ರೀಯರಿಗೂ ನಡುವ ಸಂಭಾಷಣೆ ಇದೆ. ಎಷ್ಟು ಚೆನ್ನಾಗಿ ಗುರುಗಳು ಹೇಳ್ತಾರೆ ನೋಡಿ. ಒಬ್ಬ ಗೋಪಿಕಾ ಸ್ತ್ರೀ ಹೇಳಿದರಂತೆ, ನೋಡಮ್ಮ ಯಶೋಧ, ನಿನ್ನ ಮಗ ಸುಮ್ಮನೆ ಇರೋದಿಲ್ಲ. ಈ ಕರುಗಳನ್ನು ಬಿಚ್ಚಬೇಕು. ಕರುಗಳನ್ನು ಸ್ವಲ್ಪ ಹೊತ್ತು ಹಾಲು ಕರಿಯೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಅದನ್ನು ಬಿಡಬೇಕು. ಅದು ಸ್ವಲ್ಪ ಹಾಲು ಕುಡಿತದೆ. ಆಮೇಲೆ ಅದನ್ನು ಎಳ್ಕೊಂಡು ಬಂದು ಆಮೇಲೆ ಹಾಲು ಕರಿಯುವ ಪದ್ಧತಿ. ನಿನ್ನ ಮಗ ಏನು ಮಾಡ್ತಾನೆ ಗೊತ್ತಾ? ಇಂಥ ಸಮಯ ಅಂತ ಇಲ್ಲ, ಬರ್ತಾನೆ ಕರುಗಳನ್ನು ಬಿಚ್ಚಿಬಿಟ್ಬಿಡೋದು. ಅದು ಹೋಗಿ ಹಾಲು ಕುಡಿತಾ ಇರ್ತದೆ. ಸ್ವಲ್ಪ ಹಾಲು ಕುಡಿತದ, ಎಲ್ಲ ಹಾಲು ಕುಡಿದು ಬಿಡ್ತದೆ. ನಾವು ಕರಿಯೋಕ್ಕೆ ಹೋದರೆ ಹಾಲೇ ಇರೋದಿಲ್ಲ, ಕೆಚ್ಚಲಲ್ಲಿ ಹಾಲೇ ಇರೋದಿಲ್ಲ. ಹೀಗೆಲ್ಲ ಮಾಡ್ತಾನೆ ಇವನು. ಹಾಗೆ ಕೃಷ್ಣ ಕೇಳಿದ್ರಂತೆ ಯಶೋಧ, ಹೌದಾ ಕೃಷ್ಣ ಹಾಗೆ ಮಾಡಿದೀಯಾ? ಹಾಗೆ ಕೃಷ್ಣ ಹೇಳ್ತಾನೆ, ಹೌದಮ್ಮ ನಾ ಮಾಡಿದೆ. ಯಾಕೆ? ನನ್ನ ಸ್ವಭಾವ ಅದು ಅಂತ ಹೇಳ್ತಾನೆ ದೇವರು. ನನ್ನ ಸ್ವಭಾವ ಅದು. ಏನು ನಿನ್ನ ಸ್ವಭಾವ? ಯಾರು ಬಂಧನದಲ್ಲಿ ಇದ್ದಾರೆ ಅವರನ್ನು ಬಿಡಿಸುವುದು ನನ್ನ ಸ್ವಭಾವ. ಕರುಗಳನ್ನು ಇವರೇನು ಮಾಡಿದ್ದಾರೆ? ಕಟ್ಟಿ ಹಾಕಿ ಇಟ್ಟಿದ್ದಾರೆ. ಅದು ಸಹನೆ ಆಗೋದಿಲ್ಲ. ನನ್ನ ಸ್ವಭಾವ ಏನು? ಯಾರು ಬಂಧನದಲ್ಲಿ ಇದ್ದಾರೋ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡೋದು. ಒಂದು ಸಣ್ಣ ಉತ್ತರ ಇದು. ಎಷ್ಟು ತತ್ವಗಳು ಅಡಗಿದೆ ನೋಡಿ. ನಮ್ಮ ಜೀವನದ ಉದ್ದೇಶ ಏನು? ಬಂಧನದಲ್ಲಿ ಈಗ ಇರುವವರು ಯಾರು? ನಾವೇ. ನಮ್ಮನ್ನು ಬಂಧನದಲ್ಲಿ ಇಟ್ಟಿದ್ದು ಯಾರು? ದೇವರೇ. ಬಂಧನದಲ್ಲಿ ಇಟ್ಟದ್ದು ದೇವರು. ಬಂಧನದಿಂದ ಬಿಡುಗಡೆ ಮಾಡುವವನು ಕೂಡ ದೇವರೇ. ನಮ್ಮ ಸ್ವಾಮಿಗಳು ಹೇಳ್ತಾರೆ, ಬೀಗದ ಕಾಯಿ ಇದೆ, ಬೀಗದ ಕಾಯಿಂದ ಏನು ಮಾಡ್ಬೋದು? ಲಾಕ್ ಮಾಡ್ಬೋದು. ಅದೇ ಬೀಗದ ಕಾಯಿಂದ ಏನು ಮಾಡ್ಬೋದು? ಓಪನು ಮಾಡ್ಬೋದು. ಅದೇ ಥರ ಪರಮಾತ್ಮ ಏನು ಮಾಡ್ತಾನೆ? ಯಾರು ಮನಸ್ಸನ್ನು ದೇವರಲ್ಲಿ ಕೊಟ್ಟಿರ್ತಾರೆ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ಯಾರು ಮನಸ್ಸು ಕೊಡೋದಿಲ್ಲ ದೇವರಿಗೆ ಅವರನ್ನು ಬಂಧನದಲ್ಲೇ ಇಟ್ಟಿರ್ತಾನೆ. ಅದರಿಂದ ಬಂಧನದಿಂದ ಬಿಡಿಸುವುದು ನನ್ನ ಸ್ವಭಾವ ಅಂತ ಪರಮಾತ್ಮ ಹೇಳ್ತಾನೆ. ಅದರಿಂದ ನಾವೇನು ಮಾಡಬೇಕು? ಮನಸ್ಸನ್ನು ದೇವರಿಗೆ ಕೊಡಬೇಕು. ಆ ಒಂದು ಪ್ರಯತ್ನ ಅದು ಏನಾಗಿಬಿಟ್ಟಿದೆ, ಆಫೀಸು ಇದು ಗಡಿಬಿಡಿಯಲ್ಲಿ ಎಲ್ಲ ಹರಿಬರಿಯಲ್ಲಿ ಆಗ್ತಾಯಿದೆ. ಮನಸ್ಸು ಎಲ್ಲಿ ಇತ್ತು? ಗಡಿಯಾರದಲ್ಲೇ ಇತ್ತು. ಟೈಮ್ ಆಯಿತು. ಮಾಡೋದೇನು? ಸಂಧ್ಯಾವಂದನೆ, ಜಪಮಣಿ ತಿರುಗ್ತಾ ಇರ್ತದೆ. ಮನಸ್ಸು ಎಲ್ಲೋ ಇರ್ತದೆ. ದೇವರು ಹೇಳ್ತಾನೆ, ಏನಿದು? ನಾವೇನು ಹೇಳಬೇಕು? ಜಪ. ದೇವರು ಕೇಳ್ತಾನೆ, ಯಾರು ಜಪ ಇದು? ಸ್ವಾಮಿ ನಿಂದೇ ಜಪ. ನನ್ನ ಸ್ಮರಣೆ ಮಾಡಿದೀಯಾ? ಹಾಂ, ಸ್ವಲ್ಪ ಮಾಡಿದೆ ಸ್ವಾಮಿ. ನಮ್ಮ ಉತ್ತರ ಏನಿರಬೇಕು ನೋಡಿ. ಮಾಡೋದು ಒಂದು 5 ನಿಮಿಷ ಸಂಧ್ಯಾವಂದನೆ. ಮನಸ್ಸು ಎಲ್ಲಿರುತ್ತದೆ?
ಮುಂದೆ ಏನು, ಸಂಧ್ಯಾವಂದನ ಆದಮೇಲೆ ಏನು, ಎಷ್ಟೊತ್ತಿಗೆ ಹೋಗಬೇಕು, ಏನು ಮಾಡಬೇಕು, ಬರೀ ಲೋಕದ ವಿಚಾರ ಅಷ್ಟೇ. ಪರಮಾತ್ಮನ ವಿಚಾರ ಒಂದು ಸಂಧ್ಯಾವಂದನೆ ಮಾಡುವಾಗಲೂ ಇರೋದಿಲ್ಲ. ಗಡಿಯಾರ ನೋಡೋದು, ಜಪ ಮಾಡುವಾಗಲೇ ಗಡಿಯಾರ ಮುಂದೆ ತಂದಿಟ್ಕೊಂಡು ಕೂತ್ಕೊಂಡ್ಬಿಡೋದು. ಮಣಿ ಮಾತ್ರ ತಿರುಗ್ತಾ ಇರಬೇಕು. ದೇವರ ಅನುಗ್ರಹ ಮಾಡು ಅಂದರೆ ಹೇಗೆ ಮಾಡುವ? ಮನವನಿತ್ತರೆ ತನ್ನ ನೀವನು, ಹಾಗೆ. ಅದರಿಂದ ದೇವರೇ ಬಂಧನವನ್ನು ಮಾಡ್ತಾನೆ. ಯಾರು ದೇವರಲ್ಲಿ ಮನಸ್ಸಿಡ್ತಾರೆ ಅವರನ್ನು ಮಾತ್ರ ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ಅದರಿಂದ ನಿಮಗೆ ನಿಮ್ಮ ಗುರಿಯನ್ನು ಮುಟ್ಟಬೇಕು ಅಂತ ಇದ್ದರೆ, ಮೋಕ್ಷವನ್ನು ಪಡೀಬೇಕು ಅಂತ ಇದ್ದರೆ ಒಂದೇ ಉಪಾಯ ಏನು? ಶ್ರವಣ, ಮನನ, ಧ್ಯಾನ. ದೇವರ ಕುರಿತಾದ ವಿಚಾರವನ್ನು ಕೇಳಬೇಕು. ಪ್ರವಚನ ಮುಗೀತು, ಕೃಷ್ಣನ ಚಿಂತನೆಯೂ ಮುಗೀತು ಅಂತ ಆಗಬಾರ್ದು. ಯಾಕೆ? ಏನು ಬರಲಿಕ್ಕಿದೆ? ಯುಗಾದಿ ಬರಲಿಕ್ಕಿದೆ. ಮೋಸವಾಯಿತು, ಆದದ್ದಾಗಲಿ, ಈ ವರ್ಷ ಅಂತೂ ಮುಗೀತು. ಹೇಗೆ ಮಾಡಿದ್ದೀವೋ ಏನೋ ದೇವರಿಗೆ ಗೊತ್ತು. ಆದರೆ ಮುಂದಿನ ವರ್ಷ, ನಾಳೆ ಏನು ಮಾಡಬೇಕು? ನೀವು ಹೇಳಬೇಕೀಗ ನಿಮ್ಮ ಟೈಮ್ ಟೇಬಲ್ ಏನು? ಸ್ವಲ್ಪ ಶೆಡ್ಯೂಲಲ್ಲಿ, ಟೈಮ್ ಟೇಬಲಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಿ. ಸ್ವಲ್ಪ ಹೊತ್ತಾದರೂ ದೇವರಿಗಾಗಿ ಮೀಸಲಿಡಿ. ನ್ಯಾಯವೋ ಅನ್ಯಾಯವೋ? ನ್ಯಾಯ ಮಾಡಬೇಕು. ಇಲ್ಲದಿದ್ದರೆ ಇದು ಸುಮ್ಮನೆ ಹೆಸರಿಗೆ ಬ್ರಾಹ್ಮಣ, ಹೆಸರಿಗೆ ಮಾಧ್ವ, ಹೆಸರಿಗೆ ಮನುಷ್ಯ. ವಾಸ್ತವಿಕವಾಗಿ ಒಂದು ಪಶುವಿಗೂ ಜ್ಞಾನ ಇಲ್ಲದ ಮನುಷ್ಯನಿಗೂ ಏನು ವ್ಯತ್ಯಾಸ ಹೇಳಿ? ಏನೂ ಇಲ್ಲ. ಹೌದು. ಪಶು ಏನು ಮಾಡ್ತದೆ? ಊಟ ಮಾಡ್ತದೆ. ನಾವೇನು ಮಾಡ್ತೀವಿ? ಊಟ ಮಾಡ್ತೀವಿ. ಪಶು ಏನು ಮಾಡ್ತದೆ? ನಿದ್ದೆ ಮಾಡ್ತದೆ. ನಾವು ನಿದ್ದೆ ಮಾಡ್ತೀವಿ. ಏನು ವ್ಯತ್ಯಾಸ ಬಂತು? ಅದು ಮನೆ ಕಟ್ಟುತ್ತೇವೆ, ನಾವು ಮನೆ ಕಟ್ಟುತ್ತೀವಿ. ಅದು ಮಕ್ಕಳನ್ನು ಪಡಿತೇವೆ, ನಾವು ಮಕ್ಕಳನ್ನು ಪಡಿತೀವಿ. ಅಷ್ಟೇ ವ್ಯತ್ಯಾಸ. ಮಾನವ ಜನ್ಮ ಯಾತಕ್ಕೆ? ಇದಕ್ಕೆ ದೇವರು ಏನು ಮಾಡ್ತಾನೆ? ಮುಂದಿನ ಜನ್ಮ ಮನುಷ್ಯನಾಗಿ ಹುಟ್ಟಿಸ್ಬೇಕು, ಹುಟ್ಟಿಸ್ಬಾರ್ದು? ಮನುಷ್ಯನಾಗಿ ಹುಟ್ಟಿಸ್ಬೇಕು ಅಂದರೆ ಏನು ಮಾಡಬೇಕು? ಜ್ಞಾನದ ಕಡೆ ನಮ್ಮ ಒಲಿವು ಇರಬೇಕು. ಜ್ಞಾನಕ್ಕಾಗಿ ಪ್ರಯತ್ನ ಪಡಬೇಕು. ಯಾರ ಜ್ಞಾನ? ದೇವರ ವಿಚಾರ, ದೇವರ ವಿಷಯವಾದ ಜ್ಞಾನ. ಅದರ ಕಡೆ ಬರುವಂತೆ ಸ್ವಲ್ಪ ಡೈಲಿ ಪ್ಲ್ಯಾನ್, ಟೈಮ್ ಟೇಬಲ್ನ ನಾವು ಬದಲಾವಣೆ ಮಾಡಬೇಕು ಎಂಬ ಒಂದು ವಿಚಾರ ಭಗವದ್ಗೀತೆಯಲ್ಲಿ ಇದೆ. ಅದನ್ನೇ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನೊಂದು ಕಡೆ ಗೋಪಿಕಾಸ್ತರಿ ಹೇಳಿದಳಂತೆ, ನಿನ್ನ ಮಗ ಬಂದ, ನಮ್ಮ ಮನೆಗೆ ಬಂದ. ಏನು ಮಾಡಿದ ಗೊತ್ತಾ? ಬಿಸಿ 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 ಹಾಲು. ಅವನು ಬಂದರೆ ನಾಲಿಗೆ ಸುಟ್ಟು ಹೋಗಬೇಕಂದ್ರೆ ನಾನು ಕಾಯಿಸಿ ಇಟ್ಟದ್ದು. ಏನಾರು ಮಾಡಿ ಒಂದು ಗತಿ ತೋರಿಸ್ಬೇಕು ಕೃಷ್ಣನಿಗೆ ಇವತ್ತು ಅಂತ ಕುಡಿಸಿದರೆ ಇವನು ಏನು ಮಾಡ್ತಾನೆ? ಬಿಸಿ 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 ಹಾಲನ್ನು ಕುಡ್ದ, ಆದರೂ ನಾಲಿಗೆಗೆ ಏನೂ ಆಗಿಲ್ಲ. ಇಂಥ ಆಶ್ಚರ್ಯ ನೋಡಿ. ಇವನ ಬಾಯಿಯಲ್ಲಿ ಏನಿದ್ದಾರೆ? ಯಾರಿದ್ದಾರೆ ಇವನ ಬಾಯಿಯಲ್ಲಿ? ವರುಣದೇವರಿದ್ದಾನೆ ಎಂಬ ಅದರ ಒಂದು ಸೂಚನೆ ನೋಡಿ. ಪರಮಾತ್ಮನ ನಾಲಿಗೆಯಲ್ಲಿ ವರುಣದೇವರು ಉದ್ಭವಿಸಿದರು, ಅಲ್ಲೇ ವರುಣದೇವರು ಆಶ್ರಯ ಪಡೆದಿದ್ದಾರೆ. ಇನ್ನೊಂದು ಗೋಪಿಕಾಸ್ತರಿ ಹೇಳಿದರಂತೆ, ಇವನಿಗೆ ಸಣ್ಣವನಿದ್ದ ಕೃಷ್ಣ, ಪುಟ್ಟ ಬಾಲಕ. ಇವನಿಗೆ ಸಿಗಬಾರ್ದು ಅಂತ ಪದಾರ್ಥಗಳನ್ನು ನಾವು ಮೇಲೆ ಎತ್ತರಕ್ಕೆ ಇಟ್ಟಿದ್ದೀವಿ. ಇವನೇನು ಮಾಡಿದ? ಅಲ್ಲಿದ್ದ ಒರಳು ಕಲ್ಲು ಎಳ್ಕೊಂಡು ಬಂದ. ಅದ್ರ ಮೇಲೆ ಹತ್ತಿ ತೆಗೆದುಬಿಟ್ಟು, ಒಂದು ಒರಳು ಮೇಲೆ ಇನ್ನೊಂದು ಒರಳು ಇಟ್ಟು ತೆಗೆದುಬಿಟ್ಟು, ರಗಳೆ ಆಯಿತು ಅಂತ ಹೇಳಿ ಮಾರನೇ ದಿವಸ ಏನು ಮಾಡಿದ್ದೀವಿ? ನಮ್ಮ ಮನೆಯೆಲ್ಲ ಖಾಲಿ ಮಾಡಿಬಿಟ್ಟಿವಿ. ಒರಳಿಗಿರಲಿ ಯಾವುದು ಸಿಕ್ಕಬಾರ್ದು. ಕೃಷ್ಣ ಬಂದಾಗ ಏನು ಮಾಡಿದ? ಬಂದ. ಅವನ ಜೊತೆಗೆ ಬರುವಾಗಲೇ ಪುಟ್ಟ ಪುಟ್ಟ ಸಣ್ಣ ಮಕ್ಕಳು ಒಬ್ಬರನ್ನ ಕೂಡುವಂತೆ ಮಾಡಿ ಅವ್ರ ಮೇಲೆ ತಾನು ಹತ್ತಿ ತೆಗೆದ. ಒಟ್ಟು ಏನಾರು ಮಾಡಿ ತೆಗೆದೇ ಬಿಡ್ತಾನ್ರಿ. ಏನು ಮಾಡಿದ್ರಿ? ಇವನು ನಿಲ್ಸೋಕ್ಕಾಗಲ್ಲ. ಇವನು ಇನ್ನೊಂದು ದಿವಸ ಏನು ಮಾಡಿದ್ದೀವಿ? ಸರಿ, ರೂಮೆಲ್ಲ ಖಾಲಿ ಆಯಿತು. ಯಾವ ಗೋಪಾಲನೂ ಬಿಟ್ಟಿಲ್ಲ. ಇವನು ಮಾತ್ರ ಹೋದಾಗ ಏನು ಮಾಡಿದ್ಯಾ ನೋಡಿದರೆ, ಇವನ ಕೈ ಇತ್ತು ನೋಡಿ, ಕೈ ಮಾತ್ರ ಉದ್ದಕ್ಕೆ ಬೆಳೀತಂತೆ. ಯಾಕೆ? ಮೇಲೆ ಹತ್ತೋದಕ್ಕೆ ಯಾವ ಸಾಮಾನುಗಳು ಇಲ್ಲ, ಬೇರೆ ಹುಡುಗರು ಯಾರೂ ಇಲ್ಲ.
ಇವನು ಮಾತ್ರ ಬಂದಿದ್ದ. ಏನು ಮಾಡ್ತಾನೆ ನೋಡೋಣ ಹಾಗೆ ಅಂದರೆ ಕೈ ಮಾತ್ರ ಎತ್ತರ ಆಯಿತು, ಮೇಲೆ ಹೋಯ್ತು, ಬೆಣ್ಣೆ ತೆಗೆದ ತಿಂದ. ಏನು ಮಾಡೋದ್ರಿ? ಎಲ್ಲಿ ಬಚ್ಚಿಡೋದು ಬೆಣ್ಣೆಯನ್ನು? ದೊಡ್ಡ ಸಮಸ್ಯೆ ಆಯಿತು ಅವರಿಗೆ. ಇನ್ನೊಂದು ಮಾಡಿದ್ರು, ಇವನಿಗೆ ಆ ಪದಾರ್ಥ ಮೇಲೆ ಕಂಡ್ರೆ ತಾನೆ ಏನು ಮಾಡಿದರು, ಎಲ್ಲ ಲೈಟ್ ಆಫ್ ಮಾಡಿಬಿಟ್ರು. ಎಲ್ಲ ಲೈಟ್ ಆಫ್ ಮಾಡಿಬಿಟ್ರು. ಕೃಷ್ಣ ಬಂದ, ಏನು ಕರೀತಾನೆ ನೋಡೋಣ ಇವತ್ತು ಹಾಗೆ. ಕೃಷ್ಣನ ಕಣ್ಣಿನಿಂದ ಪ್ರಕಾಶ ಬಂತಂತೆ. ಕಣ್ಣಿನಿಂದ ಪ್ರಕಾಶ ಬಂದು ಹೌದು, ಬೆಣ್ಣೆ ಎಲ್ಲ ಹೋಯ್ತು ಅಷ್ಟು. ಈ ಪರಮಾತ್ಮ ತಾನು ಪರಮಾತ್ಮ ಎನ್ನುವುದನ್ನು ದೇವರು ಹೇಗೆ ತೋರಿಸಿಕೊಡ್ತಾ ಇದ್ದ ನೋಡಿ. ಈ ಬೆಣ್ಣೆ ಕದಿಯುವ ಒಂದು ಸಣ್ಣ ವಿಚಾರ, ಇದರಿಂದ ದೇವರು ಏನು ತೋರಿಸಿಕೊಟ್ಟ? ನಾನು ಸರ್ವೋತ್ತಮನಾಗಿದ್ದೇನೆ, ನೀವು ತಿಳಿದಂತೆ ಸಾಮಾನ್ಯ ಮಗ ಅಲ್ಲ, ನಾನು ವಿಲಕ್ಷಣನಾದವ ಹಾಗೆಂಬ ಅದನ್ನು ಎಷ್ಟು ಘಟನೆಗಳಿಂದ ತೋರಿಸಿಕೊಡ್ತಾನೆ. ಸಾಕು ಅಂತ ಒಂದು ದಿವಸ ಏನು ಮಾಡಿದ, ಯಶೋದ ನೋಡ್ತಾ ಇರುವಾಗಲೇ ಅವನು ಮಣ್ಣು ತಿಂದುಬಿಟ್ಟಿದ್ದಾನೆ, ಗೊತ್ತಾಗಿದೆ ಯಶೋದ ಮಾತಿಗೆ. ಬಲರಾಮ ಬಂದು ಹೇಳ್ತಾನೆ, ಯಶೋದ ಕೇಳೇ ಬಿಟ್ಟು, ಮಣ್ಣು ತಿಂದಿಯಾ ಹಾಗೆ? ಇಲ್ಲಮ್ಮ, ನಾಹಂ ಭಕ್ಷಿತವಾನಂಬ, ಮಣ್ಣು ತಿಂದಿಲ್ಲಮ್ಮ ನಾನು ಹಾಗೆ. ಸುಳ್ಳು ಹೇಳಬೇಡ, ಬಾಯಿ ತೆರಿ ಅಂತ ಹೇಳ್ತಾನೆ. ಬಾಯಿ ತೆರೆದು ತೋರಿಸ್ತಾರೆ, ಇಡೀ ಬ್ರಹ್ಮಾಂಡ ಕಾಣಿಸ್ತು. ನಮಗೆ ಇಷ್ಟೇ ವಿಚಾರ. ಗುರುಗಳಿಗೆ ರುಕ್ಮಿಣೀಶ ವಿಜಯದಲ್ಲಿ ಅಷ್ಟೇ ಅವರಿಗೆ ಸಂತೋಷ ಆಗಲಿಲ್ಲ. ಇನ್ನೊಂದು ವಿಚಾರ ಸೇರಿಸಿ ಹೇಳ್ತಾರೆ. ಯಾಕೆ ದೇವರು ಯಾಕೆ ಬ್ರಹ್ಮಾಂಡವನ್ನು ತೋರಿಸಿದ? ತಾನು ಎಷ್ಟು ಅನೇಕ ವಿಚಾರಗಳಿದೆ ಇದರಲ್ಲಿ. ಅದು ಏನಾಗಿತ್ತು ಅಂದರೆ, ಭೂಮಾತೆ ಕೃಷ್ಣನನ್ನು ಕರೆತಂದವಳು ಯಾರು? ಭೂಮಾತೆ. ನಿನ್ನೆ ನೋಡಿದ್ದೀವಿ. ನಮ್ಮ ಲೋಕಕ್ಕೆ, ನಮ್ಮ ಮನೆಗೆ ಬಂದಿದ್ದಾನೆ. ದೊಡ್ಡವರು ಬಂದಾಗ ಏನು ಮಾಡಬೇಕು? ಅತಿಥಿ ಸತ್ಕಾರ ಮಾಡಬೇಕು. ಅದರಿಂದ ಕೃಷ್ಣನಿಗೆ ಏನಾದರೂ ಕೊಡಬೇಕು. ಭೂಮಾತೆ ಏನಿದೆ? ಮಣ್ಣು ಅಷ್ಟೇ ಇದೆ. ಅದರಿಂದ ಮಣ್ಣನ್ನೇ ಕೊಟ್ಲಂತೀವಿ. ದೇವರು ಹೇಳಿದ, ಆಯ್ತಮ್ಮ, ಮಣ್ಣು ಕೊಟ್ಟರು ಕೂಡ ನನಗೆ ಸಂತೋಷ, ತೆಗೆದುಕೊಂಡ. ಎಷ್ಟು ಕರುಣಾಳು ನೋಡಿ ದೇವರು. ದೇವರು ಏನು ನಿರೀಕ್ಷೆ ಮಾಡೋದಿಲ್ಲ. ಹೋಳಿಗೆ ಜಿಲೇಬಿ ಎಷ್ಟೇ ನಿರೀಕ್ಷೆ ಮಾಡ್ತಾನೆ ಅಂತ ತಿಳಿಬೇಡಿ. ಪತ್ರಂ ಭಗವದ್ಗೀತೆಯಲ್ಲಿ ಇದೆ ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಹಾಗೆ ಅಂತ. ದೇವರು ನಿರೀಕ್ಷೆ ಮಾಡೋದು ಯಾವುದನ್ನು? ಭಕ್ತಿಯನ್ನು. ಭಕ್ತಿಯಿಂದ ಮಣ್ಣನ್ನು ಕೊಟ್ಟರು ಕೂಡ ದೇವರು ಸ್ವೀಕಾರ ಮಾಡ್ತಾನೆ. ಹಾಗೆಂತೇಳಿ ನಾಳೆಯಿಂದ ಮಣ್ಣು ಹೇಳಕ್ಕೆ ಹೋಗಬೇಡಿ. ಇಲ್ಲದಿದ್ದವರಿಗೆ ಹೇಳಿದ್ದು. ನಮಗೆ ದೇವರು ಏನು ಕೊಟ್ಟಿದ್ದಾನೋ ಅಷ್ಟು. ದೇವರಿಗಾಗಿ ನೀವು ಸ್ಪೆಷಲಾಗಿ ಮಾಡಬೇಕು ಅಂತಲೂ ಇಲ್ಲ. ನೀವು ನಿತ್ಯ ಏನು ಮಾಡ್ತಾರೋ ಅದನ್ನೇ ದೇವರಿಗೆ ಕೊಟ್ಟುಬಿಡಿ. ಇದ್ರ ಮೇಲೆ ಒಂದು ಪ್ರಶ್ನೆ, ಸಾಮಾನ್ಯ ಬರಬೇಕಾದ ಪ್ರಶ್ನೆ. ನಾವು ಏನೇ ಪದಾರ್ಥ ತೆಗೆದುಕೊಂಡ್ರೂ ಕೂಡ ಏನು ಮಾಡಬೇಕು? ದೇವರಿಗೆ ಸಮರ್ಪಣೆಯನ್ನು ಮಾಡಿಯೇ ತೆಗೆದುಕೋಬೇಕು ಅಂತ. ದೇವರಿಗೆ ನಿವೇದಿತವಾಗದ ಊಟ ನಾಳೆಯಿಂದ ಮಾಡಬಾರ್ದು. ತಯಾರಿದ್ದೀರಾ? ಯಾಕೆ? ಭೂಮಾತೆ ಅನ್ನವನ್ನು ಕೊಡ್ತಾಳೆ. ಯಾರಿಗೆ? ನಮಗೆ ಕೊಡ್ತಾಳಾ? ನಮ್ಮ ಹೊಟ್ಟೆ ತುಂಬಿಸೋದು ಕೊಡ್ತಾಳಾ? ಇಲ್ಲ. ಯಾರಿಗಾಗಿ ಕೊಡೋದು? ಕೃಷ್ಣನಿಗಾಗಿಯೇ ಕೊಡೋದು. ಅದರಿಂದ ಕೃಷ್ಣನಿಗೆ ನೈವೇದ್ಯ ಮಾಡಿದ್ದೇ ತಗೋಬೇಕು. ಮಾಡ್ಬೋದಾ? ಅಲ್ಲರಿ ಮತ್ತೆ ತಲೆ ಕೆರ್ಕೋತೀವಿ. ನಾವು ಮನೆಯಲ್ಲಿ ಗ್ಯಾಸು ನೈವೇದ್ಯ ಮಾಡ್ಬೋದಾ? ಹೀಗೆಲ್ಲ ಪ್ರಶ್ನೆ ಬರುತ್ತದೆ. ಏನು ಮಾಡಬೇಕು? ಕೃಷ್ಣ ತಾನು ವಸೂಲಿ ಮಾಡದೆ ಬಿಡೋದಿಲ್ಲ. ಮತ್ತು ದೇವತೆಗಳಿಗೂ ಕೂಡ ಕೃಷ್ಣನಿಗೆ ಸಮರ್ಪಣೆ ಮಾಡದೇ ಇದ್ದರೆ ಸಂತೋಷ ಆಗೋದಿಲ್ಲ. ಅದರಿಂದ ಏನು ಮಾಡಬೇಕು? ಸಮರ್ಪಣೆ ಮಾಡಿಯೇ ತಗೋಬೇಕು. ಅಲ್ಲ ಮಾಡ್ಬೋದಾ? ಮಡಿ ಮೇಲಿಗೆಲ್ಲ ಬೇಡವಾ ಹಾಗೆಂತೆ. ಯಾರಿಗೆ ಅನುಕೂಲ ಇದೆ ಮಡಿ ಮಾಡಲಿಕ್ಕೆ, ಪುಣ್ಯ ಜಾಸ್ತಿ ಬರುತ್ತದೆ, ಅನುಗ್ರಹ ಜಾಸ್ತಿ ಆಗ್ತದೆ, ಅವರು ಅವಶ್ಯವಾಗಿ ಕೊಡ್ಬೋದು. ಇನ್ನು ಯಾರಿಗೆ ಅನುಕೂಲ ಇಲ್ಲ, ಯಾರಿಗೆ ಅಷ್ಟು ಮಡಿ ಮಾಡಲಿಕ್ಕೆ ಆಗೋದಿಲ್ಲ, ತಾವು ಮಾಡಿದ ಅಡಿಗೆಯನ್ನೇ ದೇವರಿಗೆ ಅಲ್ಲೇ ಅಡಿಗೆ ಮನೆಯಲ್ಲೇ ಇದ್ದು ಸಮರ್ಪಣೆ ಮಾಡ್ಬೋದು. ಕೃಷ್ಣ ಎಲ್ಲ ಕಡೆ ಇದ್ದಾನೆ. ಇದು ಒಂದು ಸಣ್ಣ ಬದಲಾವಣೆ. ಎರಡನೇ ಬದಲಾವಣೆ ನಾವು ನೋಡ್ತಾ ಇರೋದು. ಮೊದಲನೇದು ಯಾವುದು?
ಮರ್ತೋಯ್ತು. ಮೊದಲನೇದು ಯಾವುದು? ದೇವರಿಗಾಗಿ ಕೆಲವು ಹೊತ್ತು, ಮಿನಿಮಮ್ 1 ತಾಸು ದೇವರಿಗಾಗಿ ಕೊಡಬೇಕು. ದೇವರ ಕುರಿತಾದ ಕಥೆಗಳನ್ನು ಶ್ರವಣ ಮಾಡಬೇಕು. ಎರಡನೇದು, ದೇವರಿಗೆ ಸಮರ್ಪಣೆ ಮಾಡಿದ ನೀರಿನಿಂದ ಶುರು. ನೀರು, ಊಟ, ತಿಂಡಿ, ಫಲಹಾರ ಏನೇ ಇರಲಿ, ದೇವರಿಗೆ ಸಮರ್ಪಣೆ ಮಾಡಿದ್ದನ್ನೇ ತೆಗೆದುಕೋಬೇಕು. ಆಗ್ತದಾ? ಗಾಯತ್ರಿ ಪ್ರೋಕ್ಷಣೆ ಮಾಡೋದು, ಸಮರ್ಪಣೆ ಮಾಡಿಬಿಡೋದು. ಸ್ತ್ರೀಯರಾಗಿದ್ದರೆ ಅವು ಸ್ತ್ರೀಯರಿ ಪಾಡು ಹಾಗೇ ಇದೆ. ನಮ್ಮ ಯಜಮಾನರು ಏನು ಮಾಡೋದಿಲ್ಲರಿ ಅಂತ ಕೈ ಮುಗಿದು ಬಿಡ್ತಾರೆ. ಅವರು ಕೂಡ ಒಂದು ತುಳಸಿದಲ ಹಾಕಿ ಕೃಷ್ಣಾಯ ವಾಸುದೇವಾಯ ಅಂತ ಭಾಗವತ ಶ್ಲೋಕಗಳನ್ನು ಹೇಳಿ, ದೇವರಿಗೆ ಹರಿಕಥಾಂಸಾರ ಹೇಳಿ, ಮಧ್ವನಾಮ ಹೇಳಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಆಗತ್ತೋ ಆಗಲ್ವೋ? ಹಾಗೇ ಆಗ್ತದೆ. ಮನಸ್ಸಿದ್ದರೆ ಮಾರ್ಗ. ಈ ರೀತಿಯಾಗಿ ದೇವರ ಸ್ಮರಣೆಯನ್ನು ಹೇಗೆ ನಾವು ಹೆಚ್ಚು ಮಾಡಿಕೊಳ್ಳೋದು ಎಂಬ ಒಂದು ವಿಚಾರವನ್ನು ಗೋಪಿಕಾಸ್ತ್ರೀಯರಿಂದ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹಾಗೇ ಮಾಡಿದ್ರಂತೆ. ಮೊಸರು ಕಡಿಬೇಕು, ಕೃಷ್ಣನದ್ದೇ ಚಿಂತನೆ, ಕೃಷ್ಣ ಸ್ಮರಣೆ ಇಲ್ಲದೆ ಯಾವುದೂ ಆಗೋದಿಲ್ಲ. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರಂದರೆ, ಮುಂದೆ ಉದ್ಧವ ಬಂದಾಗ ಗೋಪಿಕಾಸ್ತ್ರೀಯರನ್ನೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಬಂದ. ಅವನು ಹೇಗಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಕೃಷ್ಣ ಕಳಿಸಿದ್ದ. ಹೋಗಿ ವಾಪಸ್ ಬಂದು ಕೃಷ್ಣನಿಗೆ ರಿಪೋರ್ಟ್ ಮಾಡ್ತಾನೆ. ಕೃಷ್ಣ, ಗೋಪಿಕಾಸ್ತ್ರೀಯರನ್ನು ನೋಡಿ ಬಂದೆ. ಉದ್ಧವ ಅಂದರೆ ಯಾರು ಹೇಳಿ? ಬೃಹಸ್ಪತಿ ಆಚಾರ್ಯರ ಅವತಾರ. ಬೃಹಸ್ಪತಿ ಆಚಾರ್ಯರು ಅಂದರೆ ಯಾರು? ದೇವತೆಗಳ ಗುರುಗಳಾದ ಬೃಹಸ್ಪತಿ ಆಚಾರ್ಯರ ಅವತಾರ ಉದ್ಧವ. ತಾನು ಬಂದು ರಿಪೋರ್ಟ್ ಮಾಡ್ತಾನೆ. ಏನು ಹೇಳಿದ? ಕೃಷ್ಣ, ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ಈ ಗೋಪಿಕಾಸ್ತ್ರೀಯರು ಓಡಾಡುವ ಭೂಮಿ ಏನಿದೆ ಅಲ್ಲಿ ಹುಲ್ಲಾಗಿ ಹುಟ್ಟಿಸು. ನಾನು ಹುಲ್ಲಾಗಬೇಕು. ಆ ಹುಲ್ಲಿನ ಮೇಲೆ ಆ ಗೋಪಿಕಾಸ್ತ್ರೀಯರು ಪಾದ ಮೆಟ್ಟಿ ಹೋಗಬೇಕು. ಭಕ್ತಿಯ ಪರಾಕಾಷ್ಠೆ ಹೇಗಿದೆ ನೋಡಿ. ಆ ಗೋಪಿಕಾಸ್ತ್ರೀಯರ ಮನೋಭಾವ ಹೇಗಿರಬೇಕು, ಆ ಉದ್ಧವನ ಮನೋಭಾವ ಹೇಗಿರಬೇಕು, ಇದೆಲ್ಲ ನಮಗೆ ಗುರುಗಳು ತಿಳಿಸಿಕೊಡುವ ಒಂದು ವಿಚಾರ ಇದು. ಈ ರೀತಿಯಾಗಿ ನಾವು ಬದಲಾವಣೆಗಳನ್ನು ತಂದುಕೋಬೇಕು ಅಂತ 2 ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ಈ ವರ್ಷಕ್ಕಂತೂ ಅಷ್ಟಾದರೂ ಮಾಡೋಣ. ಮುಂದಿನ ವರ್ಷ ಇದನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿ ನಿಮ್ಮ ಜ್ಞಾನ ಮಾರ್ಕ್ಸ್ ಕಾರ್ಡ್ ತರಬೇಕು. ನೆಕ್ಸ್ಟ್ ಇಯರ್ ತರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮಾರ್ಕ್ಸ್ ಕಾರ್ಡ್ ತರಬೇಕು. ಏನೇನು ಮಾಡಿದ್ದೀರಾ, ಏನೇನು ಬಿಟ್ಟಿದ್ದೀರಾ, ಏನು ಮಾಡಲಿಕ್ಕಾಯಿತು, ಏನು ಮಾಡಲಿಕ್ಕಾಗಲ್ಲ, ಹಾಗೆ ಅಂತ. ಮುಂದಿನ ವರ್ಷ ನೋಡೋಣ. ಮತ್ತೆ ನಾಳೆ ಇದೇ ಸಮಯಕ್ಕೆ ಸೇರೋಣ. 6 ಗಂಟೆಗೆ ಪಂಚಾಂಗ ಶ್ರವಣ ಇರುತ್ತದೆ. ತದನಂತರ ರುಕ್ಮಿಣಿಯ ವಿವಾಹ, ಮೊದಲ ಪ್ರವಚನ. ಹಾಂ, ಸರಿ. ಮೊದಲು ವಿವಾಹದ ಮಹೋತ್ಸವ, ತದನಂತರ ಪಂಚಾಂಗ ಶ್ರವಣ ಇರುತ್ತದೆ ಅಂತ 6 ಗಂಟೆಗೆ ನಾಳೆ ಸೇರೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.